ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಇದರಲ್ಲಿ ಬಾಬಾರವರು ಏನು ಹೇಳ್ತಿದ್ರು, ಮಕ್ಕಳಲ್ಲಿ ಮಾಯೆ ಬಂದ್ಬಿಡತ್ತೆ, ಹುಡುಗಾಟಿಕೆ ಮತ್ತು ಆಲಸ್ಯ ಹೇಳುವಂಥದ್ದು ಬರುತ್ತೆ. ಇನ್ನು ಹಳೆಯ ಸಂಸ್ಕಾರ ಹೇಳುವಂಥದ್ದು ಏನಾಗಿಲ್ಲ, ಸಂಪೂರ್ಣವಾಗಿ ಸುಟ್ಟೋಗಿಲ್ಲ. ಅವಾಗದೇನಾಗ್ತಾ ಇರ್ತದೆ, ಮೇಲಕ್ಕೆ ಬರ್ತಾ ಇರ್ತದೆ ಅಲ್ವಾ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮಲ್ಲಿ ತುಂಬಾ ಸಾಧನಗಳು ಈ ಪ್ರಪಂಚದಲ್ಲಿ ಉಪಯೋಗ ಮಾಡಲಿಕ್ಕೆ ಇದೆ. ಇದೆಯೋ ಇಲ್ವೋ? ಉದಾಹರಣೆ, ಈಗ ಶರೀರದ ನಿರ್ವಹಣೆಗಂತಾನೇನಾ ನೋಡೋಣ. ಶರೀರಕ್ಕೆ ಕುಡಿಲಿಕ್ಕೆ ನೀರಿದೆಯೋ ಇಲ್ವೋ? ಇದೆ. ನೀರನ್ನು ಉಪಯೋಗ ಮಾಡೋದು ಒಳ್ಳೆಯದು ಕೆಟ್ಟದ್ದು? ಒಳ್ಳೆಯದು. ಒಳ್ಳೆಯದು. ಸರಿ. ಹಸುವಿನ ಹಾಲನ್ನು ಉಪಯೋಗ ಮಾಡೋದು ಒಳ್ಳೆಯದು ಕೆಟ್ಟದ್ದು? ಒಳ್ಳೆಯದು. ಮೊದಲೇ ನಾವು ಒಳ್ಳೆಯದು ಅಂತ ಹೇಳ್ತಾ ಇದ್ವಿ, ಆದ್ರೆ ಇವಾಗ ಏನ್ ಹೇಳ್ತಿದ್ದಾರೆ, ಹಸುವಿನ ಹಾಲನ್ನು ಕೂಡ ಕುಡಿಬೇಡಿ. ಯಾಕಂದ್ರೆ ಹಸು ಪ್ಲಾಸ್ಟಿಕ್ ತಿನ್ನತ್ತೆ, ಮತ್ತದಕ್ಕೆ ಅಂದ್ರೆ ಹಸುವಿನ ಕರುವಿಗೋಸ್ಕರ ಇರುವಂತ ಹಾಲಲ್ವಾ ಅದು. ಅದನ್ನ ನಾವು ಕುಡಿದಾಗ ಏನಾಗ್ತದೆ, ಬೇರೆಯವರ ಆಹಾರವನ್ನ ನಾವು ಬೈ ಫೋರ್ಸ್ಫುಲ್ಲಿ ಕಿತ್ಕೊಂಡಂಗ ಆಗತ್ತೆ. ಅದು ಸರಿಯಲ್ಲ ಅಂತ ಹೇಳ್ತಾರೆ. ಸರಿ. ಹಾಗೆ ಪ್ರಪಂಚದಲ್ಲಿ ಕುರಿ, ಕೋಳಿ, ಮೀನುಗಳು ಎಲ್ಲ ಇದಾವೋ ಇಲ್ವೋ? ಅದನ್ನ ತಿನ್ನೋದು ಸರಿನೋ ತಪ್ಪು? ತಪ್ಪು. ಅದನ್ನ ನಾವು ಸ್ವೀಕಾರ ಮಾಡ್ತಿದೀವಲ್ವಾ. ಅವಾಗ ಅದರ ಪರಿಣಾಮ ಶರೀರದ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಬೀಡಿ ಸೇದೋದು, ಗುಟ್ಕಾ ತಿನ್ನೋದು, ನಾನ್ ವೆಜ್ ತಿನ್ನೋದು, ಸರಾಯಿ ಕುಡಿಯೋದು, ಇದು ಪ್ರಪಂಚದಲ್ಲೇ ಸಿಗತ್ತೆ. ಅದನ್ನು ನಾವು ಸ್ವೀಕಾರ ಮಾಡಿದಾಗ, ಅದನ್ನು ನನ್ನದು ಅಂತ ನಾನು ನನ್ನ ಹತ್ರ ಇಟ್ಕೊಂಡಾಗ, ಅದನ್ನು ನಾನು ಬೇರೆಯವರಿಗೆ ಕೊಟ್ಟಾಗ ಏನಾಗ್ತದೆ, ಅದು ನನ್ನ ಮತ್ತು ಬೇರೆಯವರ ಆರೋಗ್ಯದ ಮೇಲೆ ಪರಿಣಾಮ ಬೀಳತ್ತೆ. ಅಂದಮೇಲೆ ಮೊದಲು ನಾವು ಚಿಕ್ಕವರಿದ್ದಾಗ ಆ ಜ್ಞಾನ ಇಲ್ದಿದ್ದಾಗ ನಾವು ಅದನ್ನು ಸೇವನೆ ಮಾಡಿರಬಹುದು. ಆದರೆ ಈಗ ಅದು ತಪ್ಪು ಅಂತ ಅನಿಸಿದಾಗ, ಸರಿಯಲ್ಲ ಅಂತ ಅನಿಸಿದಾಗ, ಅದು ಅನಾರೋಗ್ಯ ಕಾರಣ ಆಗತ್ತೆ ಅಂತಂದಾಗ ಅದನ್ನ ಮನೆಯಲ್ಲಿ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಒಂದು ಬಿಸಾಕ್ಬೇಕು, ಇಲ್ಲ ಸುಟ್ಟು ಹಾಕ್ಬೇಕು ಅಲ್ವಾ. ಅಂದ್ಮೇಲೆ ಈ ಎಲ್ಲ ವಸ್ತುಗಳು ಸಿಗೋದೆಲ್ಲಿ? ಪ್ರಪಂಚದಲ್ಲಿ ಅಲ್ವಾ. ಹಾಗೇನೆ ಭಗವಂತ ಹೇಳ್ತಾರೆ, ಆತ್ಮದ ಆಹಾರ ಏನು ನಿರಾಕಾರ ಇರ್ತದೆ. ಇಲ್ಲಿ ಪರಮಾತ್ಮನಿಗೆ ಸಂಬಂಧಪಟ್ಟಂಥದ್ದು, ಆತ್ಮನ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ವಿಶ್ವದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ನಿರಾಕಾರ ಪರಮಾತ್ಮನಲ್ಲಿರುವಂಥ ಮೂಲ ಸಂಸ್ಕಾರನೂ ಈ ಪ್ರಪಂಚದಲ್ಲಿ ಇದೆ. ಆತ್ಮಿಕ ಆರೋಗ್ಯ, ಶಾರೀರಿಕ ಆರೋಗ್ಯ, ವಾತಾವರಣ, ವಾಯುಮಂಡಲ, ವಿಶ್ವವನ್ನು ಹಾಳು ಮಾಡುವಂತಹ ರಾವಣನ ಸಂಸ್ಕಾರನೂ ಕೂಡ ಇಲ್ಲಿ ಇದೆ. ನಾವ್ ಯಾವ್ದನ್ನ ಜೊತೆಲಿ ಇಟ್ಕೊಳ್ಬೇಕು? ಭಗವಂತ ಏನ್ ಹೇಳ್ತಾರೆ ಇಲ್ಲಿ, ರಾಮನ ಸಂಸ್ಕಾರನೂ ನಿಂದಲ್ಲ, ರಾವಣನ ಸಂಸ್ಕಾರನೂ ನಿಂದಲ್ಲ. ನೀನು ಒಂದು ಶಕ್ತಿ ಅಷ್ಟೇ ಬಿಟ್ರೆ ಈ ಪ್ರಪಂಚದಲ್ಲಿ ಸ್ಥೂಲ ಸೂಕ್ಷ್ಮ ಯಾವುದೂ ಕೂಡ ನಿನ್ನದು ಇಲ್ಲ. ಸರಿ. ಮೂರು ಲೋಕ ನಿಮ್ದ? ಇಲ್ಲ. ಗಾಳಿ ನಿಮ್ದ? ಇಲ್ಲ. ಭೂಮಿ? ಶರೀರ? ಇಲ್ಲ. ಆ ರೀತಿಯಲ್ಲಿ ನೋಡಿದ್ರೆ ಆತ್ಮರತ್ತ ತನ್ನದೊಳದು ಏನು ಇಲ್ಲ. ಶಾಂತಿ ಇಲ್ಲ. ನಿಮ್ದಲ್ವಾ? ಅಲ್ಲ. ಮತ್ತೆ ಯಾರ್ದು? ಶಾಂತಿ ನಮ್ಮಪ್ಪಂದು. ಭಗವಂತ ನಂದಲ್ವಲ್ಲ, ಯಾರ್ದದು? ಅಪ್ಪಂದು. ಶಾಂತಿಯ ಸಾಗರ ಯಾರು? ಅಪ್ಪನೇ. ಭಗವಂತ ಅಲ್ವಾ. ಅವನಿಂದ ಸಿಕ್ಕಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನೇ ಹೊರತು ಅದು ನನ್ನ ವೈಯಕ್ತಿಕವಾದಂತ ಆಸ್ತಿ
ಅಲ್ಲ. ಅಂದಮೇಲೆ ಈ ಪ್ರಪಂಚದಲ್ಲಿ ಆತ್ಮಂದು ತನ್ನದು ಹೇಳೋದು ಏನೂ ಇಲ್ಲ. ವಾಸ್ತವಿಕ ಸತ್ಯ ಏನು, ಆತ್ಮ ಇರೋದಂತೂ ಸತ್ಯ, ಹೌದಾ? ಆತ್ಮ ಹೇಳುವಂತ ಶಕ್ತಿ ಇರೋದು ಸತ್ಯ, ಆದ್ರೆ ತನ್ನದು ಹೇಳೋದು ಆತ್ಮದು ಏನೂ ಇಲ್ಲ. ಅದು ಏನು ಬೇಕೋ ಅದನ್ನ ಆಯ್ಕೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನಿದೆ, ರೈಟ್ಸ್ ಇದೆ. ಅವಕಾಶ ಇದೆ. ಓಕೆ, ಅಧಿಕಾರ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅದರ ಅವಕಾಶ ಇದೆ. ಸರಿನಾ? ಓಕೆ, ಸರಿ. ಅದನ್ನ ಆಯ್ಕೆ ಮಾಡಿಕೊಂಡು ಕರ್ಮ ಮಾಡಿದಾಗ ಕರ್ಮದ ಫಲ ಏನಾಗತ್ತೆ, ಅದರ ಆಧಾರದಲ್ಲಿ ಬರುತ್ತೆ ಅಲ್ವಾ? ಆದ್ಮೇಲೆ ಸಣ್ಣ ಮಕ್ಳು ಏನ್ ಮಾಡ್ತಾರೆ, ಸಣ್ಣ ಮಗು ಇದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತಾ ಅದು? ತಾಯಿ ಕೊಟ್ಟಿದ್ದು ತಿಂದು ತಾಯಿ ಹತ್ರನೇ ಕೂತ್ಕೊಂಡು, ಆ ತಾಯಿ ಕೊಟ್ಟಿದ್ದು ತಿಂದು ತಾಯಿ ಹತ್ರನೇ ಇರ್ತೈತೆ. ಅದೇನ್ ಮಾಡತ್ತೆ ಅಂದ್ರೆ, ಕೈ ಸಿಕ್ಕಿದೆಲ್ಲ ಬಾಯಿಗೆ ಆಗ್ತಾ ಇರ್ತದೆ. ಮಂಡು ಸಿಕ್ಕಿದ್ರು ಬಾಯಿಗೆ ಆಗ್ತದೆ, ಹೌದು. ನ್ಯೂಸ್ ಪೇಪರ್ ಸಿಕ್ಕಿದ್ರು ಬಾಯಿಗೆ ಆಗ್ತದೆ, ಹಾವಿದ್ರು ಮುಟ್ಲಿಕ್ಕೆ ಹೋಗ್ತದೆ, ಬೆಂಕಿ ಇದ್ರು ಮುಟ್ಲಿಕ್ಕೆ ಹೋಗ್ತದೆ. ಯಾಕೆ? ಗೊತ್ತೇ ಇಲ್ಲ. ಯಾರು ಕರೆದ್ರು ಹೊರಟೋಗ್ತದೆ, ಅಥವಾ ಅಮ್ಮ ಹೇಳಿದ್ರು ಯಾರು ಕರೆದ್ರು ಹೋಗೋದಿಲ್ಲ ಅಲ್ವಾ? ಆದ್ರೆ ದೊಡ್ಡವರು ಆಗ್ತಾ ಆಗ್ತಾ ಹೋದಾಗ ಏನಾಗ್ತದೆ, ಏನಾಗ್ತಾ ಹೋಗ್ತದೆ? ಬುದ್ಧಿ ಬಂದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಅವಾಗ ಏನಾಗತ್ತೆ, ಆ ಮಗು ಗೊತ್ತಾಗತ್ತೆ. ಆದ್ಮೇಲೆ ವಿಪರ್ಯಾಸ ಏನು ಗೊತ್ತಾ, ಇವತ್ತು ಚಿಕ್ಕ ಮಕ್ಕಳು ಒಳ್ಳೆಯವರು ಇರ್ತಾರೋ, ದೊಡ್ಡ ಮಕ್ಕಳು ಒಳ್ಳೆಯವರು ಇರ್ತಾರೋ? ಚಿಕ್ಕ ಮಕ್ಳೇ ಒಳ್ಳೆ. ಆ ಚಿಕ್ಕ ಮಕ್ಕಳು ಒಳ್ಳೆಯವರು ಇರ್ತಾರೆ. ಸರಿ, ದೊಡ್ಡ ಮಕ್ಕಳಾದ್ಮೇಲೆ ಅವರಿಗೆ ಜ್ಞಾನ ಬುದ್ಧಿ ಅನುಭವ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗತ್ತೆ. ಬುದ್ಧಿ ಜ್ಞಾನ ಅನುಭವ ಜಾಸ್ತಿ ಆಗ್ತಾ ಹೋದ ಹಾಗೆ ಇವತ್ತು ಪ್ರಪಂಚದ ಜನ ಆತ್ಮರು ಒಳ್ಳೆ ಕೆಲಸ ಜಾಸ್ತಿ ಮಾಡ್ತಿದಾರೋ ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಿದಾರೋ? ಕೆಟ್ಟ ಕೆಲಸ. ಕಾರಣ ಕಾರಣ ವಾತಾವರಣದಲ್ಲಿ ಅದು ಜಾಸ್ತಿ ಇದೆ, ತುಂಬಾ ಜನ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಆದ್ಮೇಲೆ ವರ್ತಮಾನ ಸಮಯದಲ್ಲಿ ಮನೇಲಿ ಅಡಿಗೆ ಮಾಡೋದಕ್ಕಿಂತ ಹೋಟೆಲಿಂದ ತರಿಸಿ ತಿನ್ನೋರು ಏನಾಗ್ಬಿಟ್ಟಿದ್ದಾರೆ, ಜಾಸ್ತಿ ಜಾಸ್ತಿ ಆಗಿದ್ದಾರೆ ಇಲ್ಲೋ ಆಗಿದ್ದಾರೆ. ಅಲ್ವಾ? ಹಾಗೆ ಅಂದ್ರೆ ಯಾವುದು ಅನಾರೋಗ್ಯಕರವಾದಂತಹ ಒಂದು ಆಚಾರ ವಿಚಾರ ನಡವಳಿಕೆ ಜೀವನ ಇದೆಯೋ ಅದನ್ನ ಬೇಗ ಜನ ಏನ್ ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಲ್ವಾ? ಸಿಟ್ಟು ಮಾಡೋದನ್ನ ಯಾರಾದ್ರೂ ಕಲಿಸ್ಬೇಕಾ? ಇಲ್ಲ. ಇಲ್ಲ. ಫಿಲ್ ಮಾಡೋ ತಕ್ಷಣ ಮಕ್ಳಿಗೆ ನೆನ್ಪಿಡ್ತದೆ. ಸ್ಕೂಲ್ ಆಡೋ ಇಲ್ಲ. ಎಷ್ಟು ಓದಿದ್ರು ಕೂಡ ಏನಾಗೋದಿಲ್ಲ, ನೆನಪಿನಲ್ಲಿ ಇರೋದಿಲ್ಲ. ಯಾಕೆ ಈ ವಿಷಯವನ್ನು ಬಾಬಾ ಯಾಕೆ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ, ಈ ಪ್ರಪಂಚದಲ್ಲಿ ರಾಮನ ಸಂಸ್ಕಾರನೂ ಇದೆ, ರಾವಣನ ಸಂಸ್ಕಾರನೂ ಇದೆ. ಆದ್ರೆ ನನ್ನ ಮಕ್ಕಳು ರಾವಣ ಸಂಸ್ಕಾರವನ್ನ ತನ್ನ ಜೊತೆಲಿ ಇಟ್ಕೊಂಡ್ಬಿಟ್ಟು ಏನ್ ಹೇಳ್ತಾರಂತೆ, ಬಾಬಾ ಏನ್ ಮಾಡೋದು, ನನಗೆ ಮಾಡ್ಬೇಕು ಅಂತ ಇರ್ಲಿಲ್ಲ, ಅಮೃತ ವೇಳೆಗೆ ಹೇಳ್ಬೇಕು ಅಂತ ತುಂಬಾ ಮನಸ್ಸಿದೆ, ಎದ್ದಾಗ ಖುಷಿನೂ ಕೂಡ ಆಗ್ತದೆ, ಇಷ್ಟನೂ ಆಗತ್ತೆ. ಅಮೃತ ವೇಳೆಗೆ ಎದ್ದಾಗ ಏನಾಗತ್ತೆ, ಆ ದಿನ ಪೂರ್ತಿ ಖುಷಿ ಅನುಭವನೂ ಕೂಡ ಆಗ್ತದೆ. ಅದೇನ್ ಮಾಡೋದು, ನನ್ನ ಸಂಸ್ಕಾರನೇ ಹಂಗಾಗ್ಬಿಟ್ಟಿದೆ. ಏನ್ ಸಂಸ್ಕಾರ? ನಿದ್ದೆ ಮಾಡೋ ಸಂಸ್ಕಾರ. ಬೆಳಿಗ್ಗೆ 7 ಗಂಟೆಗೆ ಹೇಳೋದು, 8 ಗಂಟೆಗೆ ಹೇಳೋದು, ರಾತ್ರಿ ಪೂರ್ತಿ ಏನ್ ಮಾಡೋದು, ಮೊಬೈಲ್ ನೋಡೋದು. ಬಾಬನ್ ಮಗು ಆಗೋ ಮೊದ್ಲೇ ಬಾಬಾ 11 ಗಂಟೆ ಮಲ್ಗ್ತಿದ್ವಾ, ಲೇಟಾಗಿ ಮಲ್ಗ್ತಿದ್ವಿ, ಲೇಟಾಗಿ ಹೇಳ್ತಿದ್ವಿ. ಅದಕ್ಕೆ ಏನಾಗ್ಬಿಟ್ಟು ಸಂಸ್ಕಾರ, ನನ್ನ ಸಂಸ್ಕಾರ ಹಾಗಾಗ್ಬಿಟ್ಟಿದೆ. ಹುಡುಗಾಟಿಕೆ, ಆಲಸ್ಯ, ಈ ಎಲ್ಲ ಸಂಸ್ಕಾರಗಳು ಏನ್ ಮಾಡಿದೀವಿ ನಾವು, ನಮ್ಮ ಸಂಸ್ಕಾರ ಅಂತ ಚೆನ್ನಾಗಿ ಜೊತೆಯಲ್ಲಿ ಇಟ್ಟುಕೊಂಡು ಅದನ್ನ ಏನ್ ಮಾಡ್ತಿದ್ವಿ, ಪಾಲನೆ ಪೋಷಣೆಯನ್ನ ಮಾಡ್ತಿದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನು ನನ್ನ ಸಂಸ್ಕಾರ ಅಂತ ಹೇಳೋದು ಸರಿನಾ? ಸರಿ. ಆ ರಾವಣನ ಸಂಸ್ಕಾರ ನಂದು ಅಂತ ಹೇಳೋದು ಸರಿನಾ? ಸರಿ. ಸರಿ. ರಾಜಮ್ಮಕ್ಕ ಏನ್ ಹೇಳ್ತಿದ್ದೀರಿ ನೀವು? ತಪ್ಪು. ನಮ್ದೆಲ್ಲ ತಪ್ಪು ಅಣ್ಣ. ಮತ್ತು ಸರಿ ಸರಿ ಅಂತ ಹೇಳ್ತಿದ್ದೀರಿ ಮತ್ತೆ? ಸರಿ ಎಲ್ಲ ಅಂದಿದ್ದು ಅಲ್ಲ, ಅಲ್ಲ ಹೇಳೋದು ಕೇಳ್ತಾ ಇರಲಿಲ್ಲ, ಸರಿ ಹೇಳೋದು ಮಾತ್ರ ಕೇಳ್ತಾ ಇದೆ ಇಲ್ಲಿ. ಸರಿನಾ? ಓಕೆ. ಅದಕ್ಕೆ ಆ ಸಂಸ್ಕಾರವನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರ್ದು. ಏನ್ ಮಾಡ್ಬೇಕಾಯ್ತು, ಅದನ್ನ ಮನೇಲಿ ಇಟ್ಕೊಳ್ಬಾರ್ದು. ಏನ್ ಮಾಡ್ಬೇಕು?
ಅದಕ್ಕೇನೆ ಹೋಲಿ ಅಂತ ಹೇಳ್ತಾರೆ. ಹೋಲಿ ಸಂಬಂಧಪಟ್ಟದ ಮುರಳಿ ತಾನೆ. ಅದಕ್ಕೆ ಯಾವ್ದನ್ನ ಸುಡಬೇಕಂತೆ? ಯಾವ ರಾವಣ. ಸಂಸ್ಕಾರ ನಿಮ್ಗೆ ದುಃಖವನ್ನ ಕೊಡತ್ತೋ, ನೋವನ್ನ ಕೊಡತ್ತೋ, ತುಂಬಾ ವರ್ಷದಿಂದ ಇದೆಯೋ ಆ ಸಂಸ್ಕಾರವನ್ನ ಇವಾಗ ಅದರ ಮೇಲ್ಗಡೆಗೆ ಏನು ತೇಪೆ ಹಚ್ಚುವಂಗಿಲ್ಲ, ಅದನ್ನೇನ್ ಮಾಡ್ಬೇಕು? ಸುಡಬೇಕು. ಯಾವ್ದ್ರಿಂದ ಸುಡ್ಬೇಕು? ಅಂದೇನ್ ಬೇಕು? ಯೋಗ. ಬೆಂಕಿ. ಯೋಗ. ಬೆಂಕಿ ಬೇಕು ತಾನೆ ಸುಡ್ಲಿಕ್ಕೆ. ಹೌದಣ್ಣ. ಅದಕ್ಕೆ ಯೋಗಾಗ್ನಿ ಏನ್ ಬೇಕು? ಯೋಗಾಗ್ನಿ. ಯೋಗಾಗ್ನಿ. ಆ ಯೋಗಾಗ್ನಿ ಬೇಕು ಅಂತಂದ್ರೆ ಮಕ್ಕಳೇ ನೀವು ಕಂಬೈನ್ಡ್ ಆಗಿ ಇರಬೇಕಾಗ್ತದೆ. ಹೆಂಗಿರ್ಬೇಕು? ಕಂಬೈಂಡ್ ಆಗಿದೆ. ಇರ್ಬೇಕು. ಅಲ್ವಾ? ಒಂದು ಕಬ್ಬಿಣ ತುಕ್ಕು ಹಿಡಿದಿದೆ ಅಂತ ತಿಳ್ಕೊಳ್ಳಿ, ತುಕ್ಕು ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಬೆಂಕಿಗೆ. ಬೆಂಕಿ ಒಳಗಡೆ ಹಾಕ್ಬೇಕಲ್ವಾ? ಹೌದು. ಅದಕ್ಕಾಗಿ ಈಗ ನಮ್ಮ ರಾಜಯೋಗ ಹೇಗಿರ್ಬೇಕು? ಕಂಬೈಂಡ್. ಈಗ ಹೆಂಗಿರ್ಬೇಕು ಹೇಳೋದಕ್ಕಿಂತ ಮೊದ್ಲು ಹೆಂಗಿತ್ತು? ಮೊದ್ಲು ಹೇಗಿತ್ತು? ಓಕೆ, ನಿಮ್ಮ ಜೀವನದಲ್ಲಿ ಪರಮಾತ್ಮ ಬೇಕೋ ಬೇಡವೋ? ಬೇಕು. ಬೇಕು. ಮೊದ್ಲು ಹೇಗಿದ್ದು ಪರಮಾತ್ಮ? ಮೊದ್ಲು ಹೇಗಿದ್ರು? ಅದು ಭಕ್ತಿ ಮಾಡೋದಿತ್ತು. ಪೂಜೆ ಮಾಡ್ತಾ ಇದ್ವಿ ಅಲ್ವಾ? ನಿಮ್ಮ ಪೂಜೆಯನ್ನೇ, ನಿಮ್ಮ ಶರೀರವನ್ನೇ, ನಿಮ್ಮ ಮೂರ್ತಿಯನ್ನ, ನಿಮ್ಮ ಫೋಟೋವನ್ನ ನೀವೇನ್ ಮಾಡ್ತಿದ್ರಿ? ಪೂಜೆ ಪೂಜೆ ಮಾಡ್ತೀವಿ. ಅಜ್ಞಾನದ ಕಾರಣದಿಂದ ನಾವು ಅದನ್ನು ಪೂಜೆ ಮಾಡ್ತಿದೀವಿ. ಓಕೆ, ಅದ್ರ ಜೊತೆಗೆ ಶಾಂತಿ ಕೊಡು, ಸುಖ ಕೊಡು, ಈ ಕೆಲಸ ಮಾಡ್ಕೊಡು. ಶಾಂತಿ ಸುಖ ಕೇಳೋದಕ್ಕಿಂತ ಹೆಚ್ಚಿಗೆ ಕೇಳೋದು ಯಾವುದು? ಧನ, ಜನ, ಹೌದು. ಇದನ್ನೇ ನಾವು ಕೇಳೋದು. ಶಾರೀರಿಕ ಆರೋಗ್ಯ, ಇದನ್ನೇ ನಾವೇನ್ ಮಾಡ್ತಿದ್ವಿ? ಭಗವಂತ ಅಂತ ಕೇಳ್ತಿದ್ವಿ. ಸರಿ, ಓಕೆ. ಈಗ ಅದ ನೆಕ್ಸ್ಟ್ ಸ್ಟೇಜ್ ಏನಾಯ್ತು? ಭಗವಂತನ ಪರಿಚಯ ಆಯ್ತು. ಏನಾಯ್ತು? ಭಗವಂತ ಪರಿಚಯ. ಅವಾಗ ನೀವೇನ್ ಮಾಡಿದ್ರಿ? ಆತ್ಮ ಉನ್ನತಿಗೆ ಕೇಳಿ. ಆ ಆತ್ಮ ಮಿಲನ. ಆತ್ಮಕ್ಕೆ ಕೇಳಲಿಲ್ಲ ನಾವು. ಮತ್ತೆ ವಾಪಸ್ ಪರಮಾತ್ಮನ ಟೆಸ್ಟ್ ಮಾಡ್ಲಿಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಅಲ್ಲಿ ಮೂರ್ತಿಯ ಸ್ಥಳದಲ್ಲಿ ಬಿಂದು ಇಟ್ಕೊಂಡ್ವಿ. ಏನ್ ಇಟ್ಕೊಂಡ್ವಿ? ಬಿಂದು ಇಟ್ಕೊಂಡ್ವಿ. ಓಕೆ, ಜ್ಞಾನ ಸರಿ ಆಯ್ತು. ಜ್ಞಾನ ಸರಿ ಆಯ್ತು. ಓಕೆ, ಪರಮಾತ್ಮ ಶರೀರಧಾರಿ ಅಲ್ಲ, ಅವನು ಮೂರ್ತಿ ಅಲ್ಲ, ಇದು ಗೊತ್ತಾಯ್ತು. ಪರಮಾತ್ಮ ಅಂದ್ರೆ ಬಿಂದು ನಿರಾಕಾರ ಅಂತ ಇಟ್ಕೊಂಡ್ವಿ. ಆದ್ರೆ ಪರಮಾತ್ಮನ ಅರ್ಥ ಮಾಡ್ಕೊಂಡ್ವಿ ಹೊರತು ನಾವು ಪರಮಾತ್ಮನ ಹತ್ರ ಕೇಳಿದ್ ಯಾವ್ದನ್ನ? ಶಾಂತಿ ಕೊಡು, ಸುಖ ಕೊಡು. ಅಲ್ಲ, ಇನ್ಕ್ರಿಮೆಂಟು, ಪ್ರಮೋಷನ್ನು, ದುಡ್ಡು, ಹೌದು. ಬಿಲ್ಡಿಂಗ್, ಇದೇ ತಾನೇ ಕೇಳಿದ್ವಿ. ಹೌದಣ್ಣ. ಎಸ್ ಆರ್ ನೋ? ಎಸ್. ಅಲ್ಲಿ ಮೂರ್ತಿ ಪ್ಲೇಸ್ ಚೇಂಜ್ ಆಯ್ತು, ಅಲ್ಲಿ ಪರಮಾತ್ಮ ಬಿಂದು ಬಂದ್ರೆ ಹೊರತು ಅದು ನಮ್ಮ ಸ್ಟೈಲ್ ಅನ್ನು ನಾವೇನ್ ಮಾಡಿಲ್ಲ, ಚೇಂಜ್ ಮಾಡಿದ. ನಾವು ಕೇಳಿರೋದನ್ನ ಭಗವಂತ ಕೊಟ್ಟೆ. ಆಗ ನಾವೇನ್ ಮಾಡಿದ್ವಿ? ಇವರು ಭಗವಂತ ಅಂತ ಏನ್ ಮಾಡಿದ್ವಿ? ಒಪ್ಕೊಂಡ್ವಿ. ಸರಿ, ನೆಕ್ಸ್ಟ್ ಸ್ಟೇಜು. ನೆಕ್ಸ್ಟ್ ಸ್ಟೇಜ್ ಏನ್ ಮಾಡಿದ್ವಿ? ಮುಂದಿನಂತ ಏನು? ಬಾಬನಿಂದ ಕಿರಣವನ್ನ ಪಡ್ಕೊಂಡು ಆತ್ಮಕ್ಕೆ ಬೇಕಾಗಿರುವಂತ ಶಾಂತಿ ಸುಖವನ್ನ ಏನ್ ಮಾಡಿದ್ವಿ? ಏನ್ ಮಾಡಿದ್ವಿ? ನಾನು ಅನುಭವ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವಾಗ ನಾನು ಬಿಂದು ರೂಪದಲ್ಲಿ, ಆತ್ಮದ ರೂಪದಲ್ಲಿ ಯಾರ ಎದುರುಗಡೆಗಿದ್ದೇನೆ? ಪರಮಾತ್ಮನ ಎದುರು. ಭಗವಂತನ ಎದುರುಗಡೆಗಿದ್ದೇನೆ. ಸರಿ, ಓಕೆ. ನೀವು ಅನುಭವ ಮಾಡಿದ್ಮೇಲೆ ನೀವೇನು ಯೋಚನೆ ಮಾಡಿದ್ರಿ? ನೆಕ್ಸ್ಟ್ ಅದನ್ನ ಬೇರೆಯವರು ಯಾರಿಗೆ? ಬೇರೆಯವರಿಗೆ? ಆತ್ಮಗಳು ನಮ್ಮ ಮನೆಯವರಿಗೆ ಸಿಗ್ಲಿ, ನಮಗೆ ಮಕ್ಕಳಿಗೆ ಸಿಗ್ಲಿ, ವಿಶ್ವಕಾಲ ಪಕ್ಕದ ಮನೆಯವ್ರಿಗೆ ಸಿಗ್ಲಿ, ಅದು ವಿಶ್ವಕ್ಕೆ ಆಮೇಲೆ ಮುಂದೆ. ನಿಧಾನಕ್ಕೆ ಏನ್ ಮಾಡಿದ್ವಿ? ಆ ಒಂದು ಮೋಹದಲ್ಲಿ ಬಂದ್ವಿ. ನಮ್ಮ ಕುಟುಂಬದವರಿಗೆ ಏನಾಗ್ಬೇಕು? ಆ ಆಸ್ತಿ ಸಿಗ್ಬೇಕು. ಸಿಗಬೇಕು ಹೇಳುವಂತ ಮನೋಭಾವ ಅಲ್ಲಿ ಬಂದ್ವಿ. ಓಕೆ, ಸ್ಥೂಲ ರೂಪದಲ್ಲಿ ಇರ್ಲಿ, ಸೂಕ್ಷ್ಮ ರೂಪದಲ್ಲಿರ್ಲಿ ಅಲ್ವಾ? ಆ ರೀತಿ ಮನೋಭಾವದಲ್ಲಿ ಬಂದ್ವಿ. ಸರಿ, ಓಕೆ. ನೆಕ್ಸ್ಟ್ ಏನ್ ಮಾಡಿದ್ವಿ? ಬಾಬಾ ಹೇಳ್ತಾರೆ, ಬೇರೆಯವರಿಗೆ ಈಶ್ವರೀಯ ಜ್ಞಾನ ಕೊಡುವಂತ ಲೆವೆಲ್ ಅಲ್ಲಿ ಬಂದ್ವಿ. ಆದ್ರೆ ಎಲ್ಲಾ ಮಾಡಿದ್ರು ಕೂಡ ನಮ್ಮ ಈಶ್ವರೀಯ ಜೀವನದಲ್ಲಿ ಅಷ್ಟು ಸಂತೃಪ್ತತಾ ಭಾವ ಇನ್ನುವರೆಗೂ ಇಲ್ಲ. ಕಾರಣ ದೇಹಾಭಿಮಾನ. ಇನ್ನು ನಾವು ಸರಿ ಹೋಗೋಣ. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ತರಕಾರಿ ತರ್ತಿರೋ ತರಲ್ವಾ? ತರ್ತೀವಿ. ತರಕಾರಿ ಜೊತೆಗೆ ಏನೇನು ಬರ್ತದೆ? ಮಣ್ಣು, ಸಿಪ್ಪೆ ಎಲ್ಲ ಬರ್ತವೆ. ಓಕೆ, ತರಕಾರಿ ತಂದು ಆ ಸಿಪ್ಪೆ ಎಲ್ಲ ತೆಗೆದಿಟ್ಟ ಮೇಲೆ ಅದು ಕೊಳೆಯತ್ತೋ ಕೊಳೆಯಲ್ವೋ? ಕೊಳೆಯುತ್ತೆ. ಅದನ್ನು ಕೂಡ ಹಾಗೆ ಇಡೋದು, ಹೊಸ ತರಕಾರಿನೂ ತರ್ತಾ ಇರೋದು. ಹಳೆದನ್ನು ಬಿಸಾಕುವಂಗಿಲ್ಲ.
ಏನ್ ಮಾಡುವಂಗಿಲ್ಲ, ಬಿಸಾಕೋಂಗಿಲ್ಲ. ಹಳೆಯದನ್ನ ಬಿಸಾಕುವಂಗಿಲ್ಲ, ಹಳೆಯದನ್ನ ಹಾಗೆ ಇಡುದು, ಅದ್ರ ಜೊತೆಗೆ ಹೊಸ ವಸ್ತುವನ್ನ ಏನ್ ಮಾಡ್ತಾ ಇರೋದು. ತರ್ತಾ ಇರೋದು. ಅವಾಗ ಹೆಂಗಿರ್ತದೆ, ನಿಮ್ಮ ಮನೆಯಲ್ಲಿ ಸುವಾಸನೆ ಇರ್ತದಲ್ವಾ, ಜನ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ಇದ್ರ ವಾಸನೆ ನಿಮ್ಮ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಯಾರು ಬರೋದಿಲ್ಲ, ಇರಕ್ ಇಷ್ಟನೂ ಪಡೋದು. ಓಕೆ, ಅಷ್ಟೆಲ್ಲ ಕೊಳಕನ್ನ ಇಟ್ಕೊಂಡ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ಮನೆಯಲ್ಲಿ ಅಗರಬತ್ತಿ ಹಚ್ಚಿಡೋದು. ಏನ್ ಮಾಡೋದು, ಅಗರಬತ್ತಿ ಹಚ್ಚೋದು. ಏನಾಗ್ತದೆ, ಬೆಳಿಗ್ಗೆ ಸ್ನಾನ ಮಾಡುವಂಗಿಲ್ಲ, ಮುಖ ತೊಳೆಯುವಂಗಿಲ್ಲ, ಬಟ್ಟೆ ವಾಶ್ ಮಾಡೋಂಗಿಲ್ಲ, ಸೆಂಟ್ ಮಾತ್ರ ಸ್ಪ್ರೇ ಮಾಡ್ಕೊಂಡು ಹೋಗೋದು. ಹೆಂಗಿರ್ತದೆ, ಸ್ಮೆಲ್ ಬರ್ತದೆ ಮಿಕ್ಸ್ ಆಗಿ. ಬೇರೆಯವ್ರಿಗೆ ಸ್ಮೆಲ್ ಬರ್ತದ ಬರಲ್ವೋ. ಬರುತ್ತೆ. ಅವಾಗ ಬೇರೆಯವರಿಗೆ ನಿಮ್ಮ ಕೊಳೆಯ ದುರ್ನಾಥದ ವಾಸನೆ ಅವ್ರಿಗೆ ಬರ್ತಾ ಇಲ್ಲ, ಒಪ್ಕೊಳ್ಳೋಣ. ನಿಮಗೆ ನಮಗ್ ಬರ್ತದೆ. ಬರುತ್ತೆ. ಯಾಕೆ ನೀವು ಸೆಂಟ್ ಸ್ಪ್ರೇ ಮಾಡ್ಕೊಂಡಿದ್ರೆ ನಿಮ್ಗೆ ಯಾಕೆ ಬರ್ತದೆ, ಏನ್ ಮಾಡಿದ್ರು ಬರ್ತದೆ. ಸ್ನಾನ ಮಾಡಿಲ್ವಲ್ಲ. ಹೌದು. ಹಾಗೇನೆ ಆತ್ಮೀಯರೇ, ಶರೀರದ ಬೆವರು ಒಂದು ದಿನದಲ್ಲಿ ಇದ್ದಾಗ ಅದೆಷ್ಟು ಕಷ್ಟ ಕೊಡತ್ತೆ, ಬಟ್ಟೆ ಮೇಲಿರುವಂತ ಧೂಳು ಎಷ್ಟು ಕಷ್ಟ ಕೊಡತ್ತೆ, ಎಲ್ಲಿವರೆಗೆ ತೆಗೆಯೋದಿಲ್ವೋ ನಿಮ್ಗೆ ಅದಕ್ಕೆ ಏನಾಗ್ತದೆ, ಕಂಫರ್ಟೇಬಲ್, ಆರಾಮಾಗೋದಿಲ್ಲ. ಹಾಗೆ 2500 ವರ್ಷದ ಕೊಳೆಯನ್ನ ನೀವು ಇಟ್ಕೊಂಡಿದ್ದಿದ್ರೆ, ರಾವಣನ ಇಟ್ಕೊಂಡು ಆ ಸಂಸ್ಕಾರವನ್ನು ಇಟ್ಕೊಂಡ್ರೆ ಅದರ ಪರಿಣಾಮ ಆತ್ಮನ ಮೇಲೆ ಬೀಳತ್ತೋ ಬೀಳಲ್ವೋ. ಬೀಳುತ್ತೆ. ಬೀಳುತ್ತೆ. ಹಾಗಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕೋ ಬೇಡವೋ, ಮಾಡ್ಬೇಕು. ಮಾಡ್ಬೇಕು. ಕ್ಲೀನ್ ಮಾಡ್ಬೇಕು, ತೆಗೆದು ಬಿಸಾಕ್ಬೇಕು, ಸುಡಬೇಕು. ಬಿಸಾಕ್ಬೇಕು. ಸುಡಬೇಕು. ಏನ್ ಮಾಡ್ಬೇಕು, ಸುಡ್ಬೇಕು. ಬಿಸಾಕದ ಮತ್ತೆ ಒಳಗಡೆ ಬರೋ ಸಾಧ್ಯತೆ ಇರುತ್ತೆ. ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಸುಟ್ಟಾಕಿ. ಸುಡಬೇಕು. ಆ ಹಾಗೆ ಮಾಡುವಂತ ಕಾಯಕ ಕಾರ್ಯ ಕರ್ಮ ಪ್ರಕ್ರಿಯೆನೆ ಹೋಲಿ ಹಬ್ಬ. ಕಾಮದಹನ, ಇಚ್ಛೆಗಳನ್ನೇನ್ ಮಾಡುವಂಥದ್ದು, ದಹನ ಮಾಡು. ಸುಟ್ಟಾಕುವಂಥದ್ದು. ಯಾವ ಇಚ್ಛೆಗಳು, ಇಂದ್ರಿಯ ಸುಖ, ಅನಾರೋಗ್ಯಕರವಾಗಿರುವಂತ ಇಚ್ಛೆಗಳು, ತೊಂದರೆ ಕೊಡುವಂತ ಇಚ್ಛೆಗಳು, ಇದನ್ನೇನ್ ಮಾಡ್ಬೇಕಾಗ್ತದೆ, ನಾವು ಸುಟ್ಟಾಕ್ಬೇಕಾಗ್ತದೆ. ಯಾವ್ದಲ್ಲಿ, ಯೋಗಾಗ್ನಿಯಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಆ ಯಾವುದೇ ಸಂಸ್ಕಾರವನ್ನ ನಮ್ಮ ಸಂಸ್ಕಾರ ಅಂತ ಜೊತೆಯಲ್ಲಿ ಇಟ್ಟುಕೊಳ್ಳಬಾರದು. ಈ ಜ್ಞಾನ ನಮ್ಮ ಹತ್ರ ಇಲ್ದಿದ್ದಾಗ ನಾವು ಕೂಡ ಹೊರಗಡೆಗೆ ಹೋಗ್ಬಿಟ್ಟು ಏನ್ ಮಾಡಿದ್ವಿ, ನಮ್ಮ ಅಪ್ಪ ಅಮ್ಮ ಪರಿಚಯದವರು ಕುಟುಂಬದವರು ಎಲ್ಲರೂ ಕೂಡ ನಾನ್ ವೆಜ್ ತಿಂದಿದ್ದಕ್ಕೆ ನಾವು ತಿಂದ್ವಿ, ನಾವು ತಗೊಂಡು ಬಂದ್ಬಿಟ್ಟು ಏನ್ ಮಾಡಿದ್ವಿ, ತಿಂದ್ವಿ, ಮನೆಯಲ್ಲೂ ಕೂಡ ಅಡಿಗೆನ ಮಾಡಿದ್ವಿ, ಬೇರೆಯವ್ರಿಗೆ ಊಟವನ್ನು ಕೊಟ್ವಿ ಅಲ್ವಾ. ಆದ್ರೆ ಬಾಬರ ಮಗು ಆದ್ಮೇಲೆ ನಾನ್ ವೆಜ್ಜು ತಿನ್ನುವಂಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ತಿನ್ನುವಂಗಿಲ್ಲ, ಮನೆಯಲ್ಲೂ ಕೂಡ ತಂದು ಇಟ್ಕೊಳ್ಳುವಂಗಿಲ್ಲ. ಓಕೆ, ಬೇರೆಯವ್ರು ಎಷ್ಟು ಜನ ತಿಂತಾರೆ ಬಿಡ್ತಾರೆ ಅದು ನಿಮಗೆ ಬೇಡ, ಆದ್ರೆ ನಮ್ಮ ಮನೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಇಡಬಾರ್ದು ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ಅಂತ ಏನ್ ಹೇಳ್ತೀರಿ ಆ ಸಂಸ್ಕಾರವನ್ನ ಏನ್ ಮಾಡ್ಬೇಕು, ತೆಗೆದಾಕಬೇಕು. ಇಲ್ಲ ಅಂತಂದ್ರೆ ಮಾಯೆ ತುಂಬಾ ಬುದ್ಧಿವಂತಿಗೆ ಏನ್ ಮಾಡ್ಬಿಡ್ತದೆ, ಬರುತ್ತೆ. ಒಳಗಡೆಗೆ ಬಂದ್ಬಿಡ್ತದೆ. ಸಂಸ್ಕಾರ ಮೇರಾ ಕಹನೆ ಲಗ್ತೆ ಹೇ, ಕ್ಯಾ ಯಹ ಪರಮಾತ್ಮ ಖಜಾನಾ ಹೈ ಯಾ ರಾವಣ ಕಾ ಖಜಾನಾ ಹೈ. ನನ್ನ ಸಂಸ್ಕಾರ ಅಂತ ಹೇಳ್ತಿರಲ್ಲ, ಹುಡುಗಾಟಿಕೆ ಆಲಸ್ಯ ಇಲ್ಲ, ಇದು ರಾವಣನ ಖಜಾನೆನೋ ಅಥವಾ ಪರಮಾತ್ಮನ ಖಜಾನೆನೋ. ರಾವಣ ಖಜಾನೆ. ನೋಡಿ, ಈ ಒಂದು ಮಹಾವಾಕ್ಯದ ಮೂಲಕ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮನ ಖಜಾನೆ ರಾವಣನ ಖಜಾನೆ ಅಂತ ಬಾಬಾ ಹೇಳಿದ್ರು. ಇದರ ಮೂಲಕ ಏನ್ ಸೀಕ್ರೆಟ್ ಹೇಳ್ಕೊಡ್ತಿದ್ದಾರೆ ಹೇಳಿ ನೋಡೋಣ. ಗೊತ್ತಾಗಿಲ್ವಾ? ಇದ್ರ ಮೊದಲು ಬಾಬಾ ಏನ್ ಮಾಡ್ತಿದ್ರು, ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ರು. ಯಾವ್ದ್ರ ಬಗ್ಗೆ, ಸಂಸ್ಕಾರದ ಬಗ್ಗೆ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಿನ್ನ ಏನು ಸಂಸ್ಕಾರ ಇದೆಯಲ್ಲ, ಇದು ಎರಡು, ಒಂದು ಪರಮಾತ್ಮ, ಇನ್ನೊಂದು ರಾವಣ. ಸತ್ಯುಗತ ಆಗೋದ್ರಲ್ಲಿ ಯಾವ ಸಂಸ್ಕಾರ ಇರ್ತದೆ, ಪರಮಾತ್ಮಂದು. ದ್ವಾಪರ ಕಲಿಯುಗದಲ್ಲಿ ಯಾವ ಸಂಸ್ಕಾರ ಇರ್ತದೆ, ರಾವಣಂದು. ಸಂಗಮ ಯುಗದಲ್ಲಿ ಯಾವ್ದು ಇರ್ತದೆ, ಮಿಕ್ಸ್, ಎರಡು ಮಿಕ್ಸ್ ಇರ್ತದೆ ಅಲ್ವಾ. ಸತ್ಯುಗತ ಆಗದಲ್ಲಿ ಸಂಪೂರ್ಣವಾಗಿ ಪರಮಾತ್ಮಂದು ಅಲ್ವಾ. ದ್ವಾಪರ ಕಲಿಯುಗದಲ್ಲಿ ಸಂಪೂರ್ಣವಾಗಿ ರಾವಣ, ದೇಹಭಾನ ದೇಹಾಭಿಮಾನ. ಸಂಗಮ ಯುಗದಲ್ಲಿ ಎರಡು ಮಿಕ್ಸ್ ಇದೆ. ನಿಮ್ಗೆ ಇವಾಗ ಆಯ್ಕೆ ಇದೆ, ಏನಿದೆ, ಸತ್ಯುಗ ತ್ರೇತಾಯುಗ ದ್ವಾಪರ ಕಲಿಯುಗದಲ್ಲಿ ಆಯ್ಕೆ ಇಲ್ಲ. ಏನಿದೆ, ನೀವೇನ್ ಮಾಡಿದೀವಿ ಇವತ್ತು ನೋಡಿ, ಮನೆಯಲ್ಲೂ ಕೂಡ ಆಹಾರದಲ್ಲಿ ಆಯ್ಕೆ ಇರುತ್ತಲ್ವಾ. ಮೊದ್ಲೆಲ್ಲ ಚಿಕ್ಕವರಿದ್ದಾಗ ಮನೇಲಿ ಏನ್ ಅಡಿಗೆ ಮಾಡಿದ್ರು ಅದನ್ನೇನ್ ಮಾಡ್ಬೇಕಿತ್ತು, ತಿನ್ನಬೇಕಿತ್ತು, ಬೇರೆ ಆಪ್ಷನ್
ಇಲ್ಲ. ಇಲ್ಲಿಲ್ಲ. ಇವತ್ತೇನಾಗಿದೆ ಆಪ್ಷನ್ ಆಯ್ಕೆ ಇದೆ. ಬೇಕಾದಷ್ಟಿದೆ. ಈಗ ರಾಕೇಶ್ ಅಣ್ಣನ ಊರಿಗೆ ಒಂದೇ ಬಸ್ ಬರುತ್ತೆ ಅಂತಂದ್ಮೇಲೆ ಏನ್ ಮಾಡ್ಬೇಕು? ಹತ್ಲೇಬೇಕು. ಅದೇ ಬಸ್ಸಲ್ಲಿ ಬರ್ಬೇಕು. ಆದ್ರೆ ಇವಾಗ ಆಪ್ಷನ್ ಇದೆ. 2 ವೀಲರ್ ಇದೆ, ಕಾರ್ ಇದೆ, ಟೆಂಪೋ ಇದೆ, ಗೌರ್ಮೆಂಟ್ ಬಸ್ ಇದೆ, ಪ್ರೈವೇಟ್ ಬಸ್ ಇದೆ, ಟ್ಯಾಕ್ಸಿಗಳಿದ್ದಾವೆ, ಬೇಕಾದಷ್ಟು ನಮ್ಮ ಹತ್ರ ಏನಿದೆ ಬೇಕು. ಆಪ್ಷನ್ ಇದೆ. ಆಯ್ಕೆಗಳು ಇದ್ದಾವೆ. ಅದಕ್ಕಾಗಿ ಮಕ್ಕಳು ಇವಾಗ ಯೋಚನೆ ಮಾಡಿ, ನಿಮ್ಮ ಹತ್ರ ಆಯ್ಕೆ ಇರುವಂತ ಕಾರಣದಿಂದ ಪರಮಾತ್ಮನ ಖಜಾನೆಯನ್ನು ಸ್ಟಾಕ್ ಮಾಡ್ಕೊಳ್ಬೇಕು, ರಾವಣನ ಖಜಾನೆಯನ್ನು ಸ್ಟಾಕ್ ಮಾಡ್ಕೊಳ್ಬೇಕು. ಪರಮಾತ್ಮನ ಸ್ಟಾಪ್ ಮಾಡ್ಕೊಂಡು ಸರಿ, ಪರಮಾತ್ಮನ ಖಜಾನೆ ಸ್ಟಾಕ್ ಮಾಡ್ಕೊಳ್ಬೇಕು, ರಾವಣನ ಖಜಾನೆ ಏನ್ ಮಾಡ್ಬೇಕಾಯ್ತು? ಸುಡಬೇಕು. ಸುಟ್ಟಾಕ್ಬೇಕು. ಅಲ್ವಾ? ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಬೇಕು ಅಂದ್ರೆ ಮೊದ್ಲೇನ್ ಮಾಡ್ಬೇಕು ಸತ್ರಾಜು ಅಣ್ಣ? ಸ್ನಾನ ಮಾಡಬೇಕು. ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು ತಾನೆ. ಇರೋದಲ್ಲೇನೆ ಹಚ್ಕೊಂಡ್ಬಿಟ್ರೆ ಎಲ್ಲ ಮೆತ್ಕೊಳುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಹಳೆ ಸಂಸ್ಕಾರವನ್ನು ನೀವು ಸುಡಬೇಕಾಗ್ತದೆ. ಉಸ್ಕೋ ಮೀರಾ ಸಂಸ್ಕಾರ ಕಹನಾ ಸೋಚೋ ರೈಟ್ ಹೇ, ಅದ ನನ್ನ ಸಂಸ್ಕಾರ ಅಂತ ಹೇಳುದು ಸರಿನಾ? ಮೀರಾ ಬನಾದೇನಾ ಯಹ ಮಾಯಾ ಕಿ ಚತುರಾಯಿ ಹೇ. ನನ್ನ ಸಂಸ್ಕಾರ ಅಂತ ಹೇಳುವಂಥದ್ದು ಮಾಯದೇನು? ಬುದ್ಧಿವಂತಿಕೆ. ಆದ್ಮೇಲೆ ಆ ಸಂಸ್ಕಾರ ನಂದು ಯಾವಾಗ ಆಗ್ತದೆ? ಸಂಸ್ಕಾರ ಯಾವಾಗ ನಂದಾಗ್ತದೆ? ನಾನ್ ಧಾರಣೆ ಮಾಡ್ಕೊಂಡಾಗ. ಯಾವಾಗ ಆಗ್ತದೆ ಗೊತ್ತಾ? ಪ್ರತಿದಿನ ಯೂಟ್ಯೂಬ್ ನೋಡೋದು, ಪ್ರತಿದಿನ ಸೀರಿಯಲ್ ನೋಡೋದು, ಓಕೆನಾ? ಅವಾಗ ಅದೇನಾಗ್ಬಿಡ್ತದೆ? ನನ್ನ ಸಂಸ್ಕಾರ ಸಂಸ್ಕಾರ ಆಗ್ಬಿಡ್ತದೆ. ನಾವು ಕೆಲವೊಂದ್ಸಲ ಏನ್ ಹೇಳ್ತೀವಿ, ಅಣ್ಣೋರೆ ಮುಳ್ಳಿ ಕೇಳಿ ಕೇಳಿ ಕೇಳಿಬಿಟ್ಟು ಸಂಸ್ಕಾರ ಆಗ್ಬಿಟ್ಟಿದೆ, ಒಂದಿನ ಕೇಳಲಿಲ್ಲ ಅಂದ್ರೆ ಏನೋ ನಾವೇ ಕಳ್ಕೊಂಡಂಗೆ ಆಗುತ್ತೆ. ಆಗೋದು. ಆಗ್ಬಿಡ್ತದೆ ಅಲ್ವಾ? ಪ್ರತಿದಿನ ನಿದ್ರೆ ಮಾಡೋರಿಗೆ ಒಂದಿನ ನಿದ್ರೆ ಮಾಡಿಲ್ಲ ಅಂದ್ರೆ ಏನಾಗ್ಬಿಡ್ತದೆ? ಕಷ್ಟ ಆಗ್ಬಿಡ್ತದೆ. ಅಷ್ಟ ನಂದು ಕೂಡ ಅನುಭವ. ಇವಾಗ ಬೆಳಿಗ್ಗೆ ನಾವು ಅಮೃತ ವೇಳೆ ಬೇಗ ಹೇಳೋದಕ್ಕೆ ಮಧ್ಯಾಹ್ನ ಊಟ ಆದ್ಮೇಲೆ ನಾನೇನ್ ಮಾಡ್ತಾನೆ, ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೇನೆ ಪ್ರತಿದಿನ, ಸರಿನಾ? ಆದ್ರೆ ಮಧ್ಯದಲ್ಲಿ ಏನಾಗಿದೆ, ಬುಧವಾರ ದಿನ ಮಾತ್ರ ಏನಾಗ್ತದೆ, ಹಿಂದಿ ಟು ತೆಲುಗು ಕ್ಲಾಸ್ ಇರ್ತದೆ. ಯಾವಾಗ? 2:30 ಇಂದ 4 ಗಂಟೆವರೆಗೆ. ಸರಿ, ನನಗೇನಾಗುತ್ತೆ, ಅಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತದೆ. ಯಾಕೆ ಹೇಳಿ? ಅಭ್ಯಾಸ. ಸಂಸ್ಕಾರ ಆಗ್ಬಿಟ್ಟಿದ್ರೆ, ಬೇರೆ ದಿನ ಮಲ್ಕೊಂಡ್ಬಿಟ್ಟು ಸಂಸ್ಕಾರ ಆಗಿರೋದಕ್ಕೆ ಏನಾಗಿದೆ, ಅಷ್ಟು ನಿದ್ದೆ ಬರುತ್ತೆ. ಮಜಾ ಏನು ಗೊತ್ತಾ? 4 ಗಂಟೆ ಆದ್ಮೇಲೆ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಿದ್ದೆ ಬರಲ್ಲ. ಯಾಕೆ? ಹೌದು, ಬರಲ್ಲ. ಯಾಕೆ? ಸಮಯ ನಿನ್ನೆ ಹಾ, ಯಾಕಂದ್ರೆ ಆ ಟೈಮ್ನಲ್ಲಿ ನಿದ್ರೆ ಮುಗ್ದೋಗ್ಬಿಟ್ಟಿರ್ತದಲ್ಲ, ಅವಾಗ ನಿದ್ದೆ ಏನಾಗ್ಬಿಡ್ತದೆ, ನೋಡಿ ಹೇಗೆ ಸಂಸ್ಕಾರಗಳಿರ್ತವೆ. ಓಕೆ, ನಿನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನಮ್ಮ ಸೇವಾ ಕೇಂದ್ರದ ಅಕ್ಕವರಿಗೆ ತಾಳಗುಪ್ಪಕ್ಕೆ ಬಿಡೋದಿತ್ತು, ಸರಿನಾ? ಸರಿ, ಅವ್ರು ಕೇಳಿದ್ರು, ಊಟ ಇಲ್ಲೇ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಹೋಗ್ತೀರಾ? ನಾನೇನು ಮಾಡಿದೆ, ಫಸ್ಟಿಗೆ ತಗೊಂಡ್ ಹೋಗ್ತೀನಿ ಅಂತಂದೆ, ಆಮೇಲೆ ಬೇಡ ಇಲ್ಲೇ ಊಟ ಮಾಡ್ತೀನಿ ಅಂತಂದೆ. ಸರಿ, ಊಟ ಮಾಡಿದ ಎಷ್ಟು ಗಂಟೆಗೆ? ರಾತ್ರಿ 6:15ಗೆ. ಎಷ್ಟು ಗಂಟೆಗೆ? 6:15 ಊಟ ಮಾಡಿ 6:00ವರೆಗೆ ಹೋಗಿದ್ದಾನೆ. ಸರಿ, ಪ್ರತಿದಿನ ನಾನು ರಾತ್ರಿ ಊಟ ಮಾಡೋದು 8 ಗಂಟೆಗೆ. ಎಷ್ಟು ಗಂಟೆಗೆ? 8 ಗಂಟೆ ಆದ ತಕ್ಷಣ ನನಗೆ ಹೊಟ್ಟೆ ಹಸಿತಾ ಇದೆ. ಏನಾಗ್ತಾ ಇದೆ? ಹೊಟ್ಟೆ ಹಸ್ವಾಗ್ತದೆ. ಕಾರಣ ಅದು ಸಂಸ್ಕಾರ. ಪ್ರತಿದಿನ 8 ಗಂಟೆ ಕೊಟ್ಟು 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 ಹೊಟ್ಟೆ 8 ಗಂಟೆಗೆ ಏನ್ ಮಾಡ್ತಿದೆ? ಹಸ್ವಾಗ್ತದ. ಕೇಳ್ತಾ ಇದೆ. ಅದು ನನಗೆ ಬೇಕಾಗಿರೋದು ಏನ್ ಮಾಡು, ಕೊಡು ಅಂದ್ರೆ. ನೋಡಿ ಹೇಗೆ ಸೂಕ್ಷ್ಮವಾಗೂ ಕೂಡ ಆ ಶರೀರ ಏನ್ ಮಾಡ್ಬಿಡ್ತದೆ, ಹೇಗೆ ಆ ಸಂಸ್ಕಾರಕ್ಕೆ ಅಡ್ಜಸ್ಟ್ ಬಿಡ್ತದೆ. ಹಾಗೆ ಆದ್ಮೇಲೆ ಸಂಸ್ಕಾರ ಯಾವಾಗ ಆಗತ್ತೆ ಅಂತಂದ್ರೆ, ಯಾವ ಕಾರ್ಯವನ್ನ ನೀವು ಪುನಃ 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 ಮಾಡ್ತಾ ಹೋಗ್ತಿರೋ ಅದೇನಾಗ್ಬಿಡ್ತದೆ, ಸಂಸ್ಕಾರ ಆಗ್ಬಿಡ್ತದೆ. ಅದಕ್ಕಾಗಿ ಒಳ್ಳೆ ಕಾರ್ಯವನ್ನ ಪುನಃ 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 ಮಾಡಿಕೊಂಡು ನಾವು ಈ ಜನ್ಮದಲ್ಲಿ ಏನ್ ಮಾಡಬೇಕು, ಮುಂದಿನ 21 ಜನ್ಮಕ್ಕೆ ಬೇಕಾಗಿರುವಂತ ಸಂಸ್ಕಾರವನ್ನ ಮಾಡ್ಕೊಳ್ಬೇಕು ಅಲ್ವಾ? ನಿಮ್ಮ ಮನೆಯಲ್ಲಿ ಊಟ ಮಾಡಬೇಕಾದ್ರೆ 8 ದಿವಸ ನಿಮ್ಮ ಊಟದ ತಟ್ಟೆ ಕ್ಲೀನ್ ಆಗಿ ಏನ್ ಮಾಡಿ ಊಟ ಮಾಡಿಬಿಡಿ. ಅದು ನಿಮ್ಮ ಜೀವನದಲ್ಲಿ ಏನಾಗ್ಬಿಡ್ತದೆ, ಸಂಸ್ಕಾರ ಆಗ್ಬಿಡ್ತದೆ. ಎಲ್ಲಿ ಊಟ ಮಾಡೋದು ನಿಮ್ ತಟ್ಟೆ ಏನಾಗಿರ್ತದೆ. ಹಾಗೆ ನಮ್ಮಲ್ಲಿ ಏನು ಸಂಸ್ಕಾರ ಬಂದಿದೆ ಅಂತಂದ್ರೆ, ಇವಾಗ ಯಾರು ಫೋನ್ ಮಾಡಿದ್ರು ಕೂಡ ಬಾಯಲ್ಲಿ ಫಸ್ಟಿಗೆ ಏನ್ ಬರ್ತದೆ, ಹಲೋ, ಓಂ ಶಾಂತಿ. ನಿಮ್ಗೆ ಹಲೋ ಬರ್ತಾ ಇದೆ, ನನಗೇನ್ ಬರ್ತದೆ, ಓಂ ಶಾಂತಿ. ಅವ್ರು ಲೌಕಿಕದವರು ಅಲೌಕಿಕದ್ದು ಯಾರು ಬಂದ್ರು ಕೂಡ ಫಸ್ಟಿಗೆ ಏನ್ ಬರ್ತದೆ, ಓಂ ಶಾಂತಿ, ಥ್ಯಾಂಕ್ ಯು. ಇದೆರಡು ರೆಗ್ಯುಲರ್ ಆಗಿ ಬಂದ್ಬಿಡ್ತದೆ ಅಲ್ವಾ? ಕೆಲವೊಂದ್ಸಲ ಏನಾಗ್ತದೆ, ಮೊನ್ನೆ ನಮ್ಮ ಅಕ್ಕನ ಮಗನಿಗೆ ಫೋನ್ ಮಾಡಿದೆ ಏನೋ ಒಂದು ಕೆಲಸಕ್ಕೆ, ಸರಿನಾ? ಕೆಲಸ ಮಾಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತೆ. ಅವನು ಹೇಳ್ತಾನೆ, ಮಾಮ ನನಗೆ ಯಾಕೆ ಥ್ಯಾಂಕ್ ಯು ಹೇಳ್ತೀಯಾ ಅಂತ.
ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅದು. ಯಾರಿಗಾದ್ರೂ ಕೂಡ ಏನಾಗ್ಬಿಟ್ಟಿದೆ ಅದು? ಪ್ರಾಕ್ಟೀಸ್. Thank- ಥ್ಯಾಂಕ್ ಯು ಹೇಳಿ 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 ಏನಾಗಿದೆ ಪ್ರಾಕ್ಟೀಸ್ ಆಗ್ಬಿಡ್ತದೆ. ಯಾರಿಗಾದ್ರೂ ಕೂಡ ಏನಾಗುತ್ತೆ ಅದು ಬಂದೇ ಬರ್ತೈತಿ. ಅಂದ್ರೆ ಆ ಕಾರ್ಯವನ್ನ ಪುನಃ ಪುನಃ ಮಾಡಿದಾಗ ಏನಾಗ್ಬಿಡ್ತದೆ? ಸಂಸ್ಕಾರ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಳ್ಳೆ ಸಂಸ್ಕಾರವನ್ನ ನೀವೇನ್ ಮಾಡ್ಕೊಳ್ಳಿ. ರೂಢಿ ಮಾಡ್ಕೊಳ್ಳಿ. ಆತ್ಮೀಯರೇ ನೋಡಿ, ನಾವು ಬಾಬನ ಮಗು ಆಗ್ತಾ ಆಗ್ತಾ ಹೋದಾಗ ನಾವು ವೈಟ್ ಡ್ರೆಸ್ ಅನ್ನು ರೆಗ್ಯುಲರ್ ಹಾಕೊಂಡಾಗ ನಮ್ಗೆ ಅದೇ ಹಾಕೊಳ್ಬೇಕು ಅಂತ ಸಂಸ್ಕಾರ ಬರ್ತಾ ಹೋಗ್ತದೆ. ಅದೇನೆ ಕಲರ್ ಡ್ರೆಸ್ ಹಾಕೊಳ್ತಾ ಹೋದ್ರೆ ಅದೇ ಸಂಸ್ಕಾರ. ಅದೇ ಸಂಸ್ಕಾರ ಬರುತ್ತಲ್ವ. ಅದಕ್ಕಾಗಿ ಆ ಹಳೆ ಸಂಸ್ಕಾರವನ್ನ ಏನ್ ಮಾಡ್ಬೇಕು, ಸ್ವಲ್ಪ ಒಳಗಡೆ ಇಡಬಾರ್ದು. ಬೇಕಾದಾಗ ಎತ್ಕೊಳ್ಳೋಣ ಅಂತ ಏನ್ ಮಾಡಬಾರ್ದು, ಮಡ್ಕೊಂಬಾರ್ದು. ಇಟ್ಕೊಳ್ಬಾರ್ದು. ಏನ್ ಮಾಡ್ಬೇಕು ಅದನ್ನ? ಸುಡ್ಬೇಕು. ಸುಡುಬೇಕು. ಅದಕ್ಕಾಗಿ ಮೊದಲನೇದಾಗಿ ಆ ಸಂಸ್ಕಾರ ನನ್ನದು ಅಂತ ಹೇಳಬೇಡಿ. ಹೇಳಿದ್ರೆ ಮಾಯಿ ಅಲ್ಲಿಂದಲೇ ಒಳಗಡೆ ಬರ್ತದೆ. ಬಾಪ್ ಕಾ ಖಜಾನಾ ಪ್ಯಾರಾ ಹೇ ಯಾ ಯಹ ರಾವಣ ಕಾ ಖಜಾನಾ ಪ್ಯಾರಾ ಹೇ? ಯಾವ ಖಜಾನ ನಿಮ್ಗೆ ತುಂಬಾ ಇಷ್ಟವಾಗತ್ತೆ ಅಂತ ಕೇಳ್ತಾರೆ ಬಾಬಾ. ಬಾಬನ ಖಜಾನ ಇಷ್ಟನೋ ರಾವಣನ ಖಜಾನ ಇಷ್ಟ? ಬಾಬನ ಬಾಬನ ಖಜಾನೆ. ಅದೇ ಇಷ್ಟ. ಯಾವುದು? ಬಂಗಾರ, ಸಿಂಹಾಸನ, 36 ರೀತಿ ಊಟ, ಊರು ಸುತ್ತೋದು, ಸುಖ, ಶಾಂತಿ, ನೆಮ್ಮದಿ, ಆನಂದ. ಪರಮಾತ್ಮನ ಖಜಾನೆ ಅಲ್ವಾ? ಯಾವ್ದು ಇಷ್ಟ ನಿಮಗೆ? ಪರಮಾತ್ಮ ಖಜಾನೆ. ಪರಮಾತ್ಮನ ಖಜಾನೆ ಅಂದ್ಮೇಲೆ ಯಾವ್ದನ್ನ ಇಟ್ಕೊಳ್ಬೇಕು? परमात्मा कॉमन रीति से बच्चे अपने को छुड़ाने के लिए कह देते मेरा संस्कार है चाहती नहीं हूँ. ನಾರ್ಮಲ್ ಆಗಿ ಮಕ್ಳು ಹೇಳ್ತಾರಂತೆ, ಬಾಬಾ ಹೇಳಿದಾಗ ತಪ್ಸ್ಕೊಳ್ಬೇಕಲ್ಲ, ಏನ್ ಮಾಡುದು, ನಂದು ಹಾಗೆ ಸಂಸ್ಕಾರ ಅದೇ ಸಂಸ್ಕಾರ. ಆಗಬಿಟ್ಟಿದೆ ಅಂತ ಏನ್ ಮಾಡ್ತಾರೆ, ಸಂಸ್ಕಾರದ ಮೇಲೆ ಬೆರಳನ್ನ ತೋರಿಸ್ಬಿಡ್ತಾರೆ. ತೋರಿಸ್ತಾರಂತೆ. ಬಾಬಾ ಹೇಳ್ತಾರೆ ಆ ಬೆರಳನ್ನ ಏನ್ ಮಾಡಬಾರ್ದು, ತೋರಿಸಬಾರ್ದು. ನನಗೇನು ಇಷ್ಟ ಇಲ್ಲ, ಅಮೃತ ವೇಳೆ ಎದ್ದು ಬಿಟ್ಟು ಅಟೆನ್ಷನ್ ಆಗಿ ಕುತ್ಕೊಳ್ಬೇಕು ಅಂತಾನೆ ಇಷ್ಟ ಇದೆ ಬಾಬಾ. ಅದೇನಾಗ್ಬಿಟ್ಟಿದೆ, ನನ್ ಸಂಸ್ಕಾರ ಇದೆ. ನಿದ್ರೆ ಮಾಡಿ 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 ಏನಾಗ್ಬಿಟ್ಟಿದೆ, ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಆಗ್ಬಿಟ್ಟಿದೆ. तो सोचो क्या यह मेरा है? ಮಕ್ಕಳೇ ಸೀರಿಯಸ್ ಆಗಿ ಯೋಚನೆ ಮಾಡಿ. ಹಾಗಿದ್ರೆ ಈ ಸಂಸ್ಕಾರ ನಮ್ದಾ? अल्लाह ಓಕೆ, ಈಗ ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡೋಣ. ಸರಿ, ವಿಡಿಯೋ ಆನ್ ಮಾಡಿದವರಲ್ಲಿ ಎಷ್ಟು ಜನರಿಗೆ ಮದುವೆ ಆಗಿದೆ ಸ್ವಲ್ಪ ಕೈ ಎತ್ತಿ. ವಿಡಿಯೋ ಆನ್ ಮಾಡದಿರೋರ್ಗಂತೂ ಕಾಣೋದಿಲ್ಲ. ಸತ್ರಾಜು ಅಣ್ಣ, ಅಜಮ್ಮಕ್ಕರ ಮದುವೆ ಆಗ್ಲಿಲ್ಲ? ಆಗೈತಿ. ಕೈ ಎತ್ತಿ ಮತ್ತೆ. ಸರಿ, ಮದುವೆ ಆದ್ಮೇಲೆ ಪತಿ ಅಥವಾ ಪತ್ನಿ ನನ್ನವರು ಹೌದು ಅಲ್ವೋ? ಹೌದು. ನನ್ನ ಪತಿ ನನ್ನ ಪತ್ನಿ ಅಂತ ಹೇಳ್ತೀವಿ, ಹೌದೋ ಅಲ್ವೋ? ಹೌದಣ್ಣ. ಅವ್ರು ನಿಮ್ಮವರಾ? ಇಲ್ಲ ಅಲ್ಲ, ಮತ್ ನಂದೊಂದು ಯಾಕೆ ಹೇಳಿದ್ರಿ ಹಾಗೆ ಸಂಸ್ಕಾರ ಬಂದ್ಬಿಟ್ಟೆ. ಅಲ್ವಾ? ನನ್ನ ಪತಿ ನನ್ನ ಪತ್ನಿ ನನ್ನ ಮಕ್ಕಳು ನನ್ನ ಶರೀರ ನನ್ನ ಧನ ನನ್ನ ಬಟ್ಟೆ ನನ್ನ ಜಮೀನು ಹೌದು. ಹೇಳ್ತೀವಿ, ಹೇಳಲ್ವೋ? ಹೇಳ್ತೀವಿ. ಹೇಳ್ತೀವಿ. ಹಾಗಿದ್ರೆ ಅದೆಲ್ಲ ನಿಮ್ಮದ. ಇಲ್ಲ ಮಜಾ ಏನು ಗೊತ್ತಾ, ಪರಮಾತ್ಮನ ಜ್ಞಾನ ತಿಳಿದುಕೊಳ್ಳುವವರೆಗೂ ಕೂಡ ನಾವೇನ್ ತಿಳ್ಕೊಂಡಿದ್ವಿ? ಪರಮಾತ್ಮನ ಜ್ಞಾನ ತಿಳ್ಕೊಳ್ಳುವವರೆಗೂ ಏನ್ ತಿಳ್ಕೊಂಡಿದ್ವಿ? ಇದೆಲ್ಲ ನನ್ನದೇ. ನನ್ನದು ಅಂತ ಹೇಳಿದ್ವಿ, ನನ್ನದು ಅಂತ ತಿಳ್ಕೊಂಡಿದ್ವಿ. ಹೌದು. ಹೌದಾ? ಈಗ ನಿಮ್ಮದು ಯಾವುದು? ಯಾವುದು ಪರಮಾತ್ಮ ಹೌದು ಇಲ್ಲ. ಮನಬುದ್ಧಿ ಸಂಸ್ಕಾರ ನಿಮ್ದ? ಇಲ್ಲ ಈ ಶರೀರ ನಿಮ್ದ? ಇಲ್ಲ ಪ್ರಪಂಚದಲ್ಲಿರುವಂತ ಜ್ಞಾನ ನಿಮ್ದ? ಇಲ್ಲ ಮೂರು ಲೋಕ ನಿಮ್ದ? ಇಲ್ಲ. ಇಲ್ಲ ಪರಮಾತ್ಮ ನಿಮ್ಮವರ? ಇಲ್ಲ ಸಪ್ತ ಗುಣಗಳು ನಿಮ್ದ? ಇಲ್ಲ. ಇಲ್ಲ ನೀವ್ಯಾರು? ಆತ್ಮ. ಆತ್ಮ ಅಂದಮೇಲೆ ನಾನು ಆತ್ಮ ಹೇಳೋದು ಮಾತ್ರ ಸತ್ಯ ಬಿಟ್ರೆ ಈ ಪ್ರಪಂಚದಲ್ಲಿರುವಂತ ಮೂರು ಲೋಕದ ಯಾವುದೇ ವಸ್ತು ವಿಷಯ ವ್ಯಕ್ತಿ ಯಾವುದು ಕೂಡ ನನ್ನದು ಅಲ್ಲ. ಅಲ್ಲ ಅಂದ ಮೇಲೆ ಅದು ಯಾವುದಕ್ಕೂ ನಾನು ಮಾಲೀಕ ಅಲ್ಲ. ಅಲ್ಲ. ಅದನ್ನು ಉಪಯೋಗ ಮಾಡುವಂತ ಅಧಿಕಾರ ನನಗೆ ಇಲ್ಲ. 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 ಅದನ್ನು ಕೊಡುವಂತ ಅಧಿಕಾರನು ನನ್ನ ಹತ್ರ ಇಲ್ಲ. ಇಲ್ಲ. ಯಾಕಂದ್ರೆ ನಂದಲ್ಲ ಅಂದ್ಮೇಲೆ ನಾನು ಹೆಂಗ್ ಕೊಡ್ಲಿಕ್ಕೆ ಆಗ್ತದೆ? ಹೌದು. ಹೆಂಗ್ ಕೊಡ್ಬೋದು? ಯಾರು ಮಾಲೀಕರಿದ್ದಾರೋ ಅವ್ರಿಗೆ ಕೇಳಿಬಿಟ್ಟು ಏನ್ ಮಾಡ್ಬೋದು? ಹೇಳ್ಬೋದು. ಕೊಡಬಹುದೇ ಬಿಟ್ರೆ ನಾನು ಯಾರದೇ ಪರರ ವಸ್ತುವನ್ನ ಎತ್ತಿ ಬಿಟ್ಟು ನನಗೆ ಬೇಕಾದವ್ರಿಗೆ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊಡಕ್ಕಾಗಲ್ಲ. ಕೊಡೋ
ಕೊಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾನು ಕೊಟ್ಟಿದ್ದಿದ್ರೆ, ನಾನು ಯಾರ ವಸ್ತುವನ್ನು ಎತ್ತು ಕೊಟ್ಟಿದ್ದೇನೋ ಅವರಿಗೆ ನಾನು ಸಾಲಗಾರ ಆಗ್ತದೆ. ಆಗ್ತೇನೆ. ಆಗ್ತೇನೆ ತಾನೆ? ಹೌದು. ಯಾರ್ದೋ ವಸ್ತು ಎತ್ತು ಕೊಟ್ಟು ಬಿಟ್ಟಿದ್ದಿದ್ರೆ ಸಾಲಗಾರ ಆಗ್ತೀರಿ. ಅವರಿಗೆ ನಾವು ಆ ವಸ್ತುವಿನ ರೂಪದಲ್ಲಿ ಹಣವನ್ನು ವಾಪಸ್ ಕೊಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಾನು ನನ್ನದು ಹೇಳುವಂತ ಸಂಸ್ಕಾರವನ್ನ ಪಕ್ಕದಲ್ಲಿಡಿ. ಮತ್ತೆ ನಾನು ನನ್ನದು ಅಂತಂದ್ರೆ ಪರಮಾತ್ಮನನ್ನ ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ಅವನ ಸಂಸ್ಕಾರವನ್ನ, ಅವನ ಖಜಾನೆಗಳನ್ನ ನಿಮ್ಮದನ್ನಾಗಿ ಮಾಡಿಕೊಳ್ಳಿ. बाप कहते हैं कि रावण के खजाने को अपना बनाने से धीरे धीरे जो शुभ संस्कार है वह समाप्त हो जाते हैं. ತಂದೆ ಖಜಾನೆಯನ್ನ ನನ್ನದು ನನ್ನದು ಅಂತಂದಾಗ ಶುಭ ಸಂಸ್ಕಾರಗಳು ನಿಧಾನವಾಗಿ ಏನಾಗ್ತವಂತೆ, ಬರ್ತಾ ಹೋಗ್ತದೆ. ಬರ್ತಾನೆ. ಸಮಾಪ್ತಿ ಆಗ್ಬಿಡ್ತದಂತೆ. ಏನಾಗ್ಬಿಡ್ತದೆ? ಸಮಾಪ್ತಿ. ಅದೇಗೆ ಹೇಗೆ ರಾಕೇಶ್ ಅಣ್ಣ? ಹೆಂಗಣ್ಣ ಸಮಾಪ್ತಿ ಹೆಂಗಾಗ್ತದಣ್ಣ? ಹೆಂಗಾಗ್ತದೆ ಅಂತ ಕೇಳ್ತೇನೆ. ಇಲ್ಲ ಆಗದಿಲ್ಲ ಅಣ್ಣ. ಬಾಬಾ ಹೇಳಿ ಸುಳ್ಳು ಹಂಗಿದ್ರೆ ಇನ್ನೊಂದ್ ಸರಿ ಹೇಳಿ. ಹಾ, ಏನಿರುತ್ತೆ ಹಿಂದಿಯಲ್ಲೇ ಓದ್ತೇನೆ ಕೇಳಿ. ಹಾ. बाप कहते हैं कि रावण के खजाने को अपना बनाने से धीरे धीरे जो शुभ संस्कार है वह समाप्त हो जाते हैं. ರಾವಣನ ಸಂಸ್ಕಾರವನ್ನ ಆ ಖಜಾನೆಯನ್ನು ನಿಮ್ದನ್ನಾಗಿ ಮಾಡ್ಕೊಳ್ತಾ ಹೋದಾಗ ನಿಧಾನ ನಿಧಾನ ಶುಭ ಸಂಸ್ಕಾರಗಳು ಏನಾಗ್ಬಿಡ್ತವೆ, ಹಾ. ಸಮಾಪ್ತಿ ಆಗ್ಬಿಡ್ತವೆ. ರಾವಣಂದು ತುಂಬಿಕೊಳ್ಳುತ್ತಲ್ಲ ಇಷ್ಟು ಸ್ವಲ್ಪ ಖಾಲಿ ಜಾಗ ಇರ್ತದೆ. ಹೌದು. ತುಂಬ್ಕೊಂಡ್ರೆ ಇನ್ನು ಉಳ್ದಿರೋದೆಲ್ಲ ಅಳ್ಸೋಗುತ್ತೆ. ಹೇಗೆ ಅಂತ ಬಾಬಾ ಉದಾಹರಣೆನ ಕೊಡ್ತಾರೆ. ಸರಿನಾ? ಮೊದಲು ನೀವು ಒಳ್ಳೆ ಬಾಬನ ಮಕ್ಕಳಾಗಿದ್ರಿ. ಅಮೃತ ಬೆಳಿಗ್ಗೆ 2 ಗಂಟೆಗೆ ಹೇಳ್ತಿದ್ರಿ. ಎಷ್ಟು ಗಂಟೆಗೆ? 7 ಗಂಟೆ. 4 ಗಂಟೆ. 2 ಗಂಟೆ ತಿಳ್ಕೊಳ್ಳಿ. 2 ಗಂಟೆಗೆ ಹೇಳ್ತಿದ್ರಿ. ಯಾವಾಗ? ಅಮೃತ ಹಾ? ವೇಳೆ. ಯಾವಾಗ? ಅಮೃತ ಮೊಬೈಲ್ ಬರೋ ಮೊದ್ಲು. ಯಾವಾಗ? ಮೊದಲು ಮೊಬೈಲ್ ಬರೋ ಮೊದ್ಲು 2 ಗಂಟೆಗೆ ಹೇಳ್ತಿದ್ವಿ. ಕಾರಣ ಏನು ಅಂತಂದ್ರೆ, ಇವಾಗ ರಾಕೇಶ್ ಅಣ್ಣ ತಮ್ಮ ಅಂಗಡಿ ಕೆಲಸ ಮಾಡಿ ಮನೆಗೆ ಬಂದು ಎಷ್ಟು ಗಂಟೆ ಬರ್ತೀರಿ ರಾಕೇಶ್ ಅಣ್ಣ ಮನೆಗೆ? 6 ಗಂಟೆ ಅಣ್ಣ. 6. 6 ಗಂಟೆ ಸಾಯಂಕಾಲ ಮನೆಗೆ ಬಂದು ಸ್ವಲ್ಪ ಯೋಗ ಕ್ಲಾಸ್ ಎಲ್ಲ ಕೇಳಿ ರಾತ್ರಿ ಊಟ ಮಾಡಿ ಏನ್ ಮಾಡ್ತಿದ್ರು, ಸ್ವಲ್ಪ ನ್ಯೂಸ್ ಅನ್ನ ಕೇಳಿ 8:30ಗೆಲ್ಲ ಮಲ್ಕೊಂಡ್ಬಿಡ್ತಿದ್ರು. ಎಷ್ಟು ಗಂಟೆ ಮಲ್ಕೊಂಡ್ಬಿಡ್ತಿದ್ರು? 8:30. ವರೆಗೆ. ಸರಿ, 8:30ಗೆ ಮಲ್ಕೊಂಡಾಗ 2, 2:30, 3 ಗಂಟೆಗೆ ಹೇಳೋದು ಏನಾಗ್ತಿತ್ತು ಅವರಿಗೆ? ಅಭ್ಯಾಸ ಆಗಿತ್ತು. ಆರಾಮಾಗಿತ್ತು. ಸರಿ. ಅವಾಗ ನಿಧಾನಕ್ಕೆ ಏನ್ ಬಂತು, ಮೊಬೈಲ್ ಬಂತು. ಏನಾಯ್ತು? ಮೊಬೈಲ್ ಬಂತು. ಆವಾಗ 8:30ಗೆ ಏನ್ ಮಾಡಿದ್ವಿ, ನಾವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡ್ವಿ. ಏನ್ ಮಾಡಿದ್ವಿ? ಮೊಬೈಲ್. ಮೊಬೈಲ್ ಇತ್ತು. ಅವಾಗ 8:30 9 ಗಂಟೆಗೆ ಮೊಬೈಲ್ ಬಂದಾಗ 2 ಗಂಟೆಗೆ ಹೇಳೋದು 2:30ಗೆ ಆಯ್ತು. 9 9:30 ಮೊಬೈಲ್ ಹೋದಾಗ 2:30 ಇರೋದು 3 ಗಂಟೆ ಆಯ್ತು. ಸರಿನಾ? ಅಲ್ಲಿ ಮೊಬೈಲ್ 12 ಗಂಟೆವರೆಗೆ ಹೋದಾಗ ಇಲ್ಲಿ ಅಮೃತ ವೇಳೆ ಮಿಸ್ ಆಯ್ತು. ಅರ್ಥ ಆಯ್ತಾ? ಅವಾಗ ಅಲ್ಲಿ ಬೇಕಾಗಿರುವಂತ ನ್ಯೂಸು, ಊರು ಸುದ್ದಿ, ಜೋಕ್ಸು, ಸೀರಿಯಲ್ಲು, ಫಿಲ್ಮು, ಹಾಡು. ಮೊದ್ಲೇನಾಗ್ತಿತ್ತು, ತಿಂಗಳಿಗೂ 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಫಿಲ್ಮ್ ಥಿಯೇಟ್ರಿಗೆ ಹೋಗ್ತಿದ್ವಿ ಅಲ್ವಾ? ಜಾತ್ರೆ ಬಂದಾಗ ನಾಟಕ ಹೋಗ್ತಿದ್ವಿ. ಇವಾಗ ಏನಾಗಿದೆ? ಡೈಲಿ ನಾಟಕನೇ, ಡೈಲಿ ಫಿಲ್ಮೇನೆ. ಓಕೆ, ಅದನ್ನ ಮಾಡ್ತಾ ಮಾಡ್ತಾ ಬಂದಾಗ ಏನಾಯ್ತು ಅಂತಂದ್ರೆ, ಇಲ್ಲಿ ಅಮೃತ ವೇಳೆಯಲ್ಲಿ ಏಳುವಂತಹ ಸಂಸ್ಕಾರ ಏನಾಗ್ಬಿಡ್ತು? ಮೈನಸ್ ಆಯ್ತು. ಸಮಾಪ್ತಿ ಆಗ್ಬಿಡ್ತು. ಮೈನಸ್ ಅಲ್ಲ, ಏನಾಗ್ಬಿಡ್ತು? ಸಮಾಪ್ತಿ. ಹಾ. ಕೊರೋನಾ ಬರೋ ಮೊದ್ಲು ಬಾಬನ ಮಕ್ಕಳು ಪ್ರತಿದಿನ ಎಲ್ಲಿ ಹೋಗ್ತಾ ಇದ್ರು? ಸೆಂಟರಿಗೆ. ಆಮೇಲೆ ಏನಾಗ್ತಾ ಹೋಯ್ತು? ಮನೆಗೆ ನಿಂತವ್ರು ಮೊಬೈಲ್ ಅಲ್ಲಿ ಮುರ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಮೊಬೈಲ್ ಮುರ್ಲಿ ಕೇಳ್ತಾ, ಓ ಇವಾಗ ಇಲ್ಲೇ ಕೇಳ್ಬಹುದಲ್ವಾ ಅಂತ ನಿಧಾನಕ್ಕೆ ಏನಾಗ್ತಾ ಹೋಯ್ತು? ಸೆಂಟ್ರಿಗೆ ಬರೋದು ನಿಂತ. ಕಡಿಮೆ ಮಾಡಿದ್ರು. 2 ದಿನಕ್ಕೆ ಒಂದ್ಸಲ ಬರ್ತಾ ಇದ್ರು, ಗುರುವಾರಕ್ಕೆ ಬರ್ತಾ ಇದ್ರು. ಆಮೇಲೆ ಏನಾಗ್ಬಿಡ್ತು? ನಿಲ್ಸಬೇಕು. ಟಾಟಾ ಮಾಡೋದು. ಅವಾಗ ಏನಾಯ್ತು? ಒಳ್ಳೆ ಸಂಸ್ಕಾರ ಸಮಾಪ್ತಿ ಆಯ್ತು ಆಗಿಲ್ವೋ? ಆಯ್ತು. ಆಯ್ತು. ಯಾಕೆ? ಮೊಬೈಲ್ ಈಗ ಆಡಾಯ್ತಾ ಹೋಯ್ತು. ಅಲ್ಲಿ ರಾವಣ ಬರ್ತಾ ಹೋದಾಗ ನಿಮ್ಮ ಸ್ಥಿತಿ ಡೌನ್ ಆಗ್ತಾ ಹೋಯ್ತು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ತುಂಬಾ ದಿನ ಯೋಗ ಮಾಡದಿದ್ದಾಗ, ತುಂಬಾ ದಿನ ಸೆಂಟ್ರಿಗೆ ಹೋಗದಿದ್ದಾಗ ಸ್ಥಿತಿ ಪೂರ್ತಿ ಏನಾಗ್ಬಿಡ್ತದೆ? ಕಡಿಮೆ ಆಗುತ್ತೆ. ಆಗಿರ್ತದೆ. ಪೂರ್ತಿ ಡೌನ್ ಆಗ್ಬಿಡ್ತದೆ. ಎಷ್ಟು ಯೋಗ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅದು ಮೇಲಕ್ಕೆ ಆತಲ್ಲ, ಆಗೋದೇ ಇಲ್ಲ. ಇದು ಆಗೋದೇ ಇಲ್ಲ ಅಂತ ಏನ್ ಮಾಡ್ಬಿಡ್ತಾರೆ? ಅಮೃತ ವೇಳೆ ಹೇಳೋದನ್ನೇ ಬಿಟ್ಟು ಬರ್ತಾರೆ. ನಿಲ್ಸಿ ಬಿಡ್ತಾರೆ. ಮುರ್ಲಿ ಕೇಳೋದನ್ನೇ
ನಿಲ್ಸಿಬಿಡ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ಹೇಳಿ 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 ಒಳ್ಳೆ ಸಂಸ್ಕಾರಗಳೇನಾಗ್ಬಿಡ್ತವೆ, ಸಮಾಪ್ತಿ ಆಗಿದೆ. ಹಾಗೆ ಇಂದ್ರಿಯ ಸುಖವನ್ನ ಕೇಳಿ 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 ವಿಶ್ವ ಕಲ್ಯಾಣ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು ಸಂಸ್ಕಾರ ಸುಟ್ಟೋಗ್ಬಿಟ್ಟಿದೆ ಅಲ್ವಾ. ಹದ್ದಿನ ಸೇವೆ ಮಾಡಿ 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 ಬೇದಿನ ಸಂಸ್ಕಾರ ಏನಾಗಿದೆ, ಇಲ್ವೇ ಇಲ್ಲ. ಆದ್ಮೇಲೆ ಏನಾಗ್ಬೇಕು ಗೊತ್ತಾ, ಬೇದಿನ ಸೇವೆ ಮಾಡ್ತಾ ಮಾಡ್ತಾ ಹದ್ದಿನ ಸಂಸ್ಕಾರ ಏನಾಗ್ಬೇಕು, ಕಡಿಮೆ ಆಗ್ತಾ ಇರ್ಬೇಕು. ಹದ್ದಿನ ಸೇವೆ ಸಂಸ್ಕಾರ ಏನಾಗ್ಬೇಕು, ಕಡಿಮೆ ಆಗ್ತಾ ಇರ್ಬೇಕು. ಅಲ್ಲಿ ಚೇಂಜ್ ಆಗ್ತಾ ಇರ್ಬೇಕಾಗ್ತದೆ. ಅದ ನಾವೇನ್ ಮಾಡ್ತೀವಿ, ನಿಧಾನಕ್ಕೆ ಪರಮಾತ್ಮನ ಜಗದಲ್ಲಿ ಯಾರಿಗೆ ಇಟ್ಬಿಟ್ಟಿದೀವಿ, ಮೊಬೈಲ್, ಸ್ಥೂಲ ಸೇವೆ, ಹೆಸರು ಕೀರ್ತಿ, ಗಾಯನ, ಸನ್ಮಾನ, ಹೊಗಳಿಕೆ, ಆಮೇಲೆ ಸೆಲ್ಫಿ ಅಲ್ವಾ. ಇನ್ನೊಂದು ಸಂಸ್ಕಾರ ಏನು ಗೊತ್ತಾ, ಮೊದ್ಲು ಏನ್ ಮಾಡ್ತಿದ್ವಿ, ಬಾಬನ ಮನೆದು ಏನಾದ್ರೂ ಒಂದು ಇದು ಬಂದ್ರೆ, ಏನ್ ಬಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಬಂದ್ರೆ ಅದನ್ನ ಸ್ಟೇಟಸ್ ಅಲ್ಲಿ ಹಾಕ್ತಾ ಇದ್ವಿ. ಯಾವ್ದಲ್ಲಿ ಹಾಕ್ತಾ ಇದ್ವಿ ಲೊಕೇಶನ್, ಸ್ಟೇಟಸ್ ಅಲ್ಲಿ. ಇವಾಗ ಏನಾಗ್ತೀವಿ, ಬಾಬಾ ಅವ್ರದ್ದು ವಿಚಾರಗಳು, ಇವ್ರದ್ದು ಬರ್ತಡೇ, ಅದಕ್ಕೊಂದು ಕಿರೀಟ, ಅದಕ್ಕೊಂದು ಹಾಡು ಹಾಕ್ಬಿಟ್ಟು ಸ್ಟೇಟಸ್ ಅಲ್ಲಿ ಹಾಕ್ತಾರೆ. ಅದಕ್ಕೆ ಇವ್ರಿಗೆ ಪುರ್ಸತ್ತಿದೆ, ಯಾವ್ದಕ್ಕೆ, ಬರ್ತಡೇ ಆಗೋದಕ್ಕೆ. ಸರಿ, ಅವ್ರ ಫೋಟೋ ಬರಬೇಕು ಅಂತಂದ್ರೆ ಇವ್ರು ಮದುವೆ ಮನೇಲಿ ಹೋದಾಗ ಅವ್ರ ಫೋಟೋ ತೆಗೆದಿರ್ತಾರೆ, ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ಸೆಲ್ಫಿ ತಗೊಂಡಿದ್ದಿರ್ತದೆ, ಸ್ಟಾಕ್ ಇಟ್ಕೊಂಡಿದ್ದಿರ್ತದೆ. ಓಕೆ, ಅದರಿಂದ ಒಂದು ಫೋಟೋ ತೆಗಿತಾರೆ. ಫೋಟೋ ತೆಗಿಬೇಕು, ಅವ್ರಿಗೆ ಒಂದು ಕಿರೀಟ ಹಾಕ್ಬೇಕು, ಅದ್ರ ಕಡೆ ಒಂದು ಹಾಡು ಹಾಕ್ಬೇಕು. ಅದು ಎಲ್ಲಾ ಟೆಕ್ನಾಲಜಿಯಿಂದ ಎಷ್ಟು ಚೆನ್ನಾಗಿ ಕಲಿತಾರೆ ಗೊತ್ತಾ. ಯಾರು ಯಾರು ನಾವೇ ಬಾಬನ ಮಕ್ಕಳು. ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ಸರಿನಾ. ಅವಾಗ ಅಷ್ಟು ಸಮಯ ಅದಕ್ಕೆ ಹೋಯ್ತೋ ಹೋಗಿಲ್ವೋ. ಇವತ್ತು ಫ್ರೆಂಡ್ ಇಂದ ಬರ್ತಡೇ, ನಾಳೆ ಇವ್ರದ್ದು ಎಂಗೇಜ್ಮೆಂಟು, ಇನ್ನೊಂದಿನ ಇನ್ನೊಬ್ಬರದು ಏನು ಎನಿವರ್ಸರಿ. ಇವತ್ತು ಎಷ್ಟು ಸ್ಟೇಟಸ್ ಅಲ್ಲಿ ಬಾಬನ ಮಕ್ಕಳು ನಾನು ನೋಡ್ತಾ ಇದ್ದೀನಿ ಗೊತ್ತಾ. ಇವ್ರಿಗೆ ಮುರ್ಲಿ ಕೇಳಿಯಿಂದ ಪುರ್ಸತ್ತಿಲ್ಲ, ಸೆಂಟರ್ಗೆ ಹೋಗ್ಲಿಕ್ಕೆ ಪುರ್ಸತ್ತಿಲ್ಲ, ಯೋಗಕ್ಕೆ ಜಾಯ್ನ್ ಆಗ್ಲಿಕ್ಕೆ ಪುರ್ಸತ್ತಿಲ್ಲ. ಮತ್ತೆ ಇದಕ್ಕೆಲ್ಲ ಬೇಕಾದಷ್ಟು ಏನಿದೆ ಇವರಿಗೆ, ಟೈಮ್ ಇದೆ. ಅವಾಗ ರಾವಣ ಬಂದಿಲ್ವೋ, ಅವಾಗ ಈ ಸಂಸ್ಕಾರ ಏನಾಗ್ಬಿಡ್ತು, ಸಮಾಪ್ತಿ. ಹೀಗೆ ಸೂಕ್ಷ್ಮ ರೂಪದಲ್ಲಿ ನಾವು ಇಷ್ಟು ತಪ್ಪನ್ನ ಮಾಡ್ತಾ ಇದ್ದೀವಿ. ಮಜಾ ಏನು ಗೊತ್ತಾ, ಇಷ್ಟು ಬಾಬಾ ಸೂಕ್ಷ್ಮದಲ್ಲಿ ಹೇಳಿದ್ರು ಕೂಡ ನಮ್ಮ ಬಾಬನ ಮಕ್ಕಳಿಗೆ ತುಂಬಾ ಸಿಟ್ಟು ಬರ್ತದೆ ಅಲ್ವಾ. ಟೂರ್ ಮಾಡ್ಕೊಂಡು ಟೂರಿಗೆ ಹೋಗಿದ್ದೆಲ್ಲ ಫೋಟೋವನ್ನ ಹಾಕೋದು ಬರ್ತದ, ಸ್ಟಾಕ್ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾ ಇರೋದು, ಫೋಟೋಗಳನ್ನ ಕಳಿಸ್ತಾರೆ. ಆತ್ಮೀರಿ ಇದೆಲ್ಲ ಸೂಕ್ಷ್ಮ ವಿಷಯಗಳನ್ನು ಮಾಡಿ 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 ಆ ಯೋಗ ಮಾಡುವಂಥದ್ದು, ತಪಸ್ಸು ಮಾಡುವಂತ ಸಂಸ್ಕಾರ ಏನಾಗ್ತದೆ, ಸಮಾಪ್ತಿ ಆಗ್ತದೆ. ಅಬ್ಸರ್ವೇಷನ್ ಮಾಡಿ ಆತ್ಮೀಯರೇ. ಒಂದು ವಾರ ನೀವು ಯೋಗಕ್ಕೆ ಬಂದಿಲ್ಲ ಅಂತಂದ್ರೆ, ಒಂದು ವಾರದ ನಂತರ ನೀವಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಶರೀರ ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಏನಾಗ್ಬಿಡ್ತದೆ, ಆ ಸಂಸ್ಕಾರ ಹೊರಟೋಗಿದ್ದಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಕಾರಣ ಏನು ಅಂತಂದ್ರೆ, ಆ ಸಂಸ್ಕಾರವನ್ನ ಸಂಪೂರ್ಣವಾಗಿ ನೀವು ಸುಟ್ಟು ಹಾಕಿಲ್ಲ, ಇನ್ನು ನನ್ನದು ನನ್ನದು ಅಂತ ಇನ್ನು ಒಳಗಡೆಗೆ ಇಟ್ಕೊಂಡಿದ್ದೀರಾ. ಅದಕ್ಕಾಗಿ ಏನ್ ಹೇಳ್ತೀರಿ, ಶುಭ ಸಂಸ್ಕಾರ ಹೊರಟೋಗ್ತಾ ಇದೆ, ಪರಮಾತ್ಮ ಸಂಘ ಕಾ ರಂಗ ಡೀಲಾ ಹೋತಾ ಜಾತಾ ಹೇ. ಪರಮಾತ್ಮನ ಜೊತೆಯಲ್ಲಿ ಏನಾಗ್ತಾ ಹೋಗ್ತದೆ, ಸಂಘ ಕಡಿಮೆ ಆಗ್ತಾ ಹೋಗ್ತದೆ. ಯಾರ ಜೊತೆಗೆ ಸಂಘ ಬರ್ತಾ ಇರ್ತದೆ, ರಾವಣ, ಗೂಗಲ್ಲು, ಯೂಟ್ಯೂಬು ಅಲ್ವಾ. ಇದೆಲ್ಲ ಸಂಘ ಏನಾಗ್ತಾ ಹೋಗ್ತದೆ, ಬರ್ತಾ ಹೋಗತ್ತೆ. ಅವರ ಮಾಯಾ ಕಾ ರಂಗ್ ಇಮರ್ಜ್ ಹೋ ಜಾತಾ ಹೇ. ಹಳೇದು ಮಾಯೆ ಇದೆಯಲ್ಲ ಅದೇನಾಗ್ತದೆ, ಮೊದ್ಲೆಲ್ಲ 3-4 ತಿಂಗಳಿಗೆ ಒಂದ್ಸಲ ಫಿಲ್ಮ್ ನೋಡ್ತಿದ್ವಲ್ಲ, ಇವಾಗ ಏನಾಗ್ಬಿಡ್ತದೆ, ಡೈಲಿ ಫಿಲ್ಮ್ ಅಲ್ವಾ. ಅದೇನಾಗ್ತಾ ಹೋಗ್ತದೆ, ಇಮರ್ಜ್ ಆಗ್ತಾ ಹೋಗ್ತದೆ. तो चलते चलते अपने को ही चेक करना है कौन सा रंग चढ़ा हुआ है. ನಡೀತಾ 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 ಏನ್ ಮಾಡ್ಬೇಕಂತೆ, ನಿಮ್ಮನ್ನ ಚೆಕ್ ಮಾಡ್ಕೊಳ್ಬೇಕಂತ, ಯಾವ ರಂಗ ಏರಿದೆ ಅಂತ. ಯಾವ ರಂಗು, ರಾವಣನ ರಂಗು. ರಾವಣ ರಂಗ ಅಂತಂದ್ ಯಾವ್ದು ಇಲ್ಲ. ಒಂದ್ಸಲ ಇನ್ನೊಂದು ರಾಯಲ್ ಮಾಯೆ ರೂಪದಲ್ಲಿ ರಂಗು ಬರ್ತದೆ ಗೊತ್ತಾ, ಯಾವ್ದು ಅಂತ. ಈಶ್ವರಿಯ ಸೇವೆಯಲ್ಲೇ, ಈಶ್ವರಿಯ ಕಾರ್ಯದಲ್ಲೇನೆ ಹೊಸದೊಂದು ರಂಗ ಬರ್ತಾ ಹೋಗ್ತದೆ. ಯಾವ್ದು ಗೊತ್ತಿದ್ಯಾ, ನಾನು ಮಾಡಿದೆ, ಕ್ಲಾಸ್ ಹೊಗಳಬೇಕು,
ಜನರ ಸನ್ಮಾನ ಕೊಡ್ಬೇಕು. ಮಾಡ್ಬೇಕು. ಮಜಾ ಏನು ಗೊತ್ತಾ, ನೀವು ಅದನ್ನ ಕೇಳ್ತಾ ಹೋದ್ರೆ ಮಾಯೆ ಕೊಡ್ತಾ ಇರ್ತದೆ, ಬಾಬಾನು ಕೂಡ ಕೊಡ್ತಾ ಇರ್ತಾರೆ. ಆ ನಿಸ್ವಾರ್ಥ ಭಾವದ ಸೇವೆಯ ಫಲ ಏನಾಗೋದಿಲ್ಲ ನಮ್ಗೆ, ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಕಚ್ಚಾ ಫಲ್ ಖಾಲೇತಿ ಹೋ, ಏನ್ ಮಾಡ್ಬಿಡ್ತೀವಂತೆ, ಫಲ ಹಣ್ಣಾಗುವಂತ ಮೊದಲೇ ಏನ್ ಮಾಡ್ಬಿಡ್ತೀವಿ, ಆ ಫಲವನ್ನ ತಿಂದ್ಕೊತೀವಿ. ಅದು ಸಿಹಿ ಇರೋದಿಲ್ಲ, ಏನಿರ್ತದೆ, ಕಹಿ ಹುಳಿ ಹುಳಿ ಇರ್ತದೆ, ಕಹಿ ಇರೋದಿಲ್ಲ, ಏನಾಗಿರ್ತದೆ, ಹುಳಿ ಇರ್ತದೆ. ಮಾವಿನ ಹಣ್ಣು ಹಣ್ಣಾಗೋ ಮೊದಲೇ ತಿಂದ ಏನಾಗ್ತದೆ, ಹುಳಿ. ಹುಳಿ ಇರ್ತದಲ್ವಾ. ಹಾಗೆ ಇಲ್ಲಿ ಏನಾಗತ್ತೆ ಆದ್ಮೇಲೆ ಆವಾಗಿನ ಕರ್ಮದ ಫಲವನ್ನು ಆವಾಗ್ಲೇ ಏನ್ ಮಾಡ್ಬಿಡ್ತೀವಿ. ಸ್ವೀಕಾರ ಮಾಡು. ಹಂಗಂದ್ರೆ ಅಂದ್ರೆ ಅಲ್ಲೇ ಬಯಸ್ಬಿಡ್ತೀವಿ. ಶಿವರಾತ್ರಿ ಸೇವೆ ಮಾಡಿದಿರಿ, ಏನ್ ಮಾಡಿದಿರಿ, ಸೇವೆ ಮಾಡಿ ಎಲ್ಲಿ, ಸೆಂಟ್ರಲ್ಲಿ ಸೆಂಟರ್ನಲ್ಲಿ. ಯಾವ ರೀತಿ, ಪಾಂಪ್ಲೆಟ್ ಮುಖಾಂತರ ತನುವಿನ ಭಾಷಣ. ಮೂಲಕ, ಧನದ ಮೂಲಕ ಮಾಡಿದಿರಿ. ಸರಿ, ಓಕೆ. ನಿಮ್ಗೆ ಏನು ಅಂತಂದ್ರೆ, ನಾನ್ ತುಂಬಾ ಸೇವೆ ಮಾಡಿದ್ದೀನಪ್ಪ, ಸೆಂಟರ್ನಲ್ಲಿ ನನ್ನನ್ನು ಏನ್ ಮಾಡ್ಬೇಕು, ಹೊಗಳ್ಬೇಕು. ಹೊಗಳ್ಬೇಕು. ಇಚ್ಛೆ ಇಟ್ಕೊಂಡ್ರಿ. ಸರಿ, ಸೇವೆ ಮುಗಿದ ಮೇಲೆ ಗುರುವಾರ ದಿನ ಬಂತು. ಏನ್ ಬಂತು, ಗುರುವಾರ ಗುರುವಾರ ದಿನ ಬಂತು. ಓಕೆನಾ. ಅವಾಗ ಅಕ್ಕೋರ್ ಏನ್ ಹೇಳಿದ್ರು, ರಾಕೇಶ್ ಅಣ್ಣ ಒಳ್ಳೆ ಸೇವೆ ಮಾಡಿದಿರಿ ಅಂತ ಏನ್ ಮಾಡಿದ್ರು, ಹೇಳ್ಬೇಕು. ಹೊಗಳ ಬಿಟ್ಟು ಸ್ಟೇಜ್ ಮೇಲೆ ಕರೆದು ಚೇರಲ್ಲಿ ಕುಳಿಸಿ ಒಂದು ಪೇಟ ಹಾಕಿ ಹಾರ ಹಾಕಿ ಶಾಲ ಹಾಕಿ ಏನ್ ಮಾಡಿದ್ರು, ಸನ್ಮಾನ ಮಾಡಿ. ಸನ್ಮಾನ ಮಾಡಿ ಗ್ರೂಪ್ ಫೋಟೋ ತೆಗೆದು ಎಲ್ಲರೂ ಕೂಡ ಅಣ್ಣವ್ರೆ ಚೆನ್ನಾಗಿ ಸೇವೆ ಮಾಡಿದಿರಿ, ಚೆನ್ನಾಗಿ ಸೇವೆ ಮಾಡಿದಿರಿ ಅಂತ ಹೇಳಿದ್ರು. ಸರಿನಾ. ರಾಕೇಶ್ ಅದನ್ನೆಲ್ಲ ಏನ್ ಮಾಡಿದ್ರು, ಮಾಡ್ಕೊಂಡು ಸ್ವೀಕಾರ ಮಾಡಿದ್ರು. ಸರಿ, ಸ್ವೀಕಾರ ಮಾಡಿದಾಗ ಏನಾಯ್ತು, ಫಲ ಇಲ್ಲೇ ಖಾಲಿ ಆಯ್ತು. ಫಲ ಅಲ್ಲೇ ತಿನ್ಬಿಟ್ಟು ಖಾಲಿ ಆಯ್ತು. ಮಜಾ ಏನು ಗೊತ್ತಾ, ಆ ಫಲದ ವಿಷಯ ಇರ್ಲಿ, ಮುಂದಿನ ವರ್ಷ ಈ ವರ್ಷಕ್ಕಿಂತ ಚೆನ್ನಾಗಿ ಸೇವೆಯನ್ನ ಮಾಡಿದ್ರು. ಯಾರು, ರಾಕೇಶಣ್ಣ. ಮುಂದಿನ ಸಲ ಹಾಕೋರ್ ಕರ್ದೇ ಇಲ್ಲ. ಎಲ್ಲಿ, ಸೆಂಟ್ರಲ್ಲಿ ಸ್ಟೇಜ್ ಮೇಲೆ ಕರೀಲಿಲ್ಲ, ಸೆಂಟರ್ ಕರೆದಿದ್ದಾರೆ, ಸೇವೆ ಮಾಡಿಸ್ಕೊಡುದು ಎಲ್ಲ ಮಾಡಿದ್ದಾರೆ. ಆದ್ರೆ ಸನ್ಮಾನ ಮಾಡುವಂತ ಸಮಯದಲ್ಲಿ ರಾಕೇಶ್ ನನ್ನ ಏನ್ ಮಾಡ್ದಿಲ್ಲ, ಕರೀಲಿಲ್ಲ. ಒಳಗಡೆಯಿಂದ ಏನಾಗ್ತಾ ಇರ್ತದೆ, ಏನಾಗ್ತಾ ಇರ್ತದೆ. ಯಾಕಂದ್ರೆ ಹಳೆ ಸಂಸ್ಕಾರ ಹಂಗೆ ಇದೆಯಲ್ಲ, ನಾನು ಸೇವೆ ಮಾಡಿದ್ಮೇಲೆ ಹೊಗಳಬೇಕು, ಟೋಲಿ ಕೊಡಬೇಕು, ಜನ ಹೇಳ್ಬೇಕು. ಆ ಒಂದು ಇಚ್ಛೆ ಮನಸ್ಸಿನಲ್ಲಿ ಇರುವಂತ ಕಾರಣದಿಂದ, ಆ ಸಂಸ್ಕಾರ ಇರುವಂತ ಕಾರಣದಿಂದ ಅದಕ್ಕೆ ತಕ್ಕಾಗಿ ಬೇರೆಯವರ ಪಾತ್ರವನ್ನು ಮಾಡದಿದ್ದಾಗ ನನ್ನ ಮನೋಸ್ಥಿತಿ ಏನಾಗ್ತದೆ, ವೀಕ್ ಆಗುತ್ತೆ, ಡೌನ್ ಆಗ್ತದೆ. ಇದೆಲ್ಲ ಆದ್ಮೇಲೆ ಸೂಕ್ಷ್ಮವಾಗಿ. ಹಾಗಂತ ನೀವೇನು ರಾವಣನ ಸಂಸ್ಕಾರ ಏನ್ ತಂದಿಲ್ಲ, ಆದರೆ ಈಶ್ವರಿ ಸೇವೆಯಲ್ಲಾದ್ರೂ ಕೂಡ ನಾನು ಹೇಳುವಂತ ಇಚ್ಛೆ, ಹೊಗಳಿಕೆ, ಕಾಮನೆ, ಇದು ಕೂಡ ರಾವಣದ ಹೌದು ಅಲ್ವೋ. ಹೌದು. ಲೌಕಿಕ ರೂಪದಲ್ಲ, ಅಲೌಕಿಕ ರೂಪದಲ್ಲೂ ಕೂಡ ಕರ್ಮದ ಫಲವನ್ನ ಎಕ್ಸ್ಪೆಕ್ಟ್ ಮಾಡೋದು, ಸ್ವೀಕಾರ ಮಾಡೋದನ್ನು ಕೂಡ ಅದು ಒಂದು ಸೂಕ್ಷ್ಮ ರೂಪದಲ್ಲಿ ಇಚ್ಛೆನೇ ಆಗತ್ತೆ. ಅದು ಸಿಗದಿದ್ದಾಗ ಮನಸ್ಸಿನಾಗದ ಬೇಜಾರಾಗತ್ತೆ. ಈ ಸಲ ನನಗೇನು ಮಾತಾಡ್ಸಿಲ್ಲಪ್ಪ ಅಕ್ಕೋರು, ಅದಕ್ಕಾಗಿ ನೆಕ್ಸ್ಟ್ ಯುಗಾದಿ ಹಬ್ಬ ಕರೆದಾಗ ನಾನು ಹೋಗೋದೇ ಇಲ್ಲ. ಯಾಕೆ ಯಾಕೆ ಇಚ್ಛೆ ಇಟ್ಕೊಂಡಿದ್ದೆ, ನನಗೆ ಹೋಗ್ಲಿಲ್ಲಲ್ಲ. ಅಂದ್ರೆ ನೀವು ಸೇವೆಗೋಸ್ಕರ ಮಾಡಿದಿರಿ ಹೊರತು ಮಾಡ್ಲಿಲ್ಲ. ನೀವು ಮಾಡಿರೋದು ಯಾವ್ದಕ್ಕೋಸ್ಕರ, ಹೊಗಳಿಕೆಗೋಸ್ಕರ. ಅದಕ್ಕೆ ಬರ್ತಾರೆ, ನಿಮ್ಮನ್ನ ನೀವು ಸೂಕ್ಷ್ಮವಾಗಿ ಏನ್ ಮಾಡ್ಕೊಳ್ಳಿ, ಇದನ್ನ ಚೆಕ್ ಮಾಡ್ಕೊ. तो चलते चलते अपने को ಚೆಕ್ करना है कौन सा रंग चढ़ा हुआ है, ಯಾವ ರಂಗ ಏರಿದೆ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಸರಿ. ಇನ್ನು ಕೆಲವ್ರು ಇನ್ನೊಂದು ರಂಗ್ ಇರ್ತದೆ ಗೊತ್ತಾ ನಿಮ್ಗೆ, ಏನ್ ರಂಗ್ ಇರ್ತದೆ ಇನ್ನೊಂದು ಹೇಳಿ ನೋಡೋಣ. ಇದು ನೆಕ್ಸ್ಟ್ ಲೆವೆಲ್ ರಂಗ್ ಆತ್ಮಿಕ ರಂಗ ಅಲ್ಲ. ನಾನ್ ಚೇರ್ ಕೊಡ್ಸಿದ್ದೇನೆ, ನಾನ್ ಕ್ಲಾಸ್ ಮಾಡ, ತನ್ನಂತ ತಾನು ಹೊಗಳ್ಕೊಳ್ಳುವಂತ ರಂಗು. ಏನ್ ಮಾಡೋದು, ಇದ್ರ ಮೊದ್ಲು ಯಾವ ಇಷ್ಟ ಇತ್ತು, ಬೇರೆಯವ್ರು ನನ್ನ ಹೊಗಳಬೇಕು ಅಂತ. ಇದ್ಯಾವ್ದು, ಇದನ್ನು ಸರಿನಾ. ಸೂಕ್ಷ್ಮ ರೂಪದಲ್ಲಿ ನೋಡಿದಾಗ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು, ಕರ್ಮವನ್ನು ನೀನು ಮಾಡಬೇಕೇ ಹೊರತು ಆ ಫಲವನ್ನ ನೀನು ಸ್ವೀಕಾರ ಮಾಡಬಾರ್ದು, ಬೇರೆಯವರಿಂದನೂ ಹೊಗಳಿಕೆನ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನಿನ್ನ ಧರ್ಮ, ನಿನ್ನ ಕರ್ತವ್ಯ ಅಂತ ಆ ಕರ್ಮವನ್ನು ಏನ್ ಮಾಡ್ತಾ ಹೋಗು, ಮಾಡ್ತಾ ಹೋಗು ಅಲ್ವಾ. ಲೋಗ್ ಬಿ ಹೋಲಿ ಕ್ಯಾ ಕ್ಯಾ ಲೋಗ್ ಬಿ ಹೋಲಿ ಮೇ ಕ್ಯಾ ಕರ್ತೆ ಹೇ, ಜನನು ಕೂಡ ಹೋಳಿ ಹಬ್ಬದಲ್ಲಿ ಏನ್ ಮಾಡ್ತಾರೆ,
ಸುಡ್ತಾರೆ. ಪಹಲೆ ಬುರಾಯಿ ಕೋ ಜಲಾತೆ ಹೇ ಫಿರ್ ರಂಗ ಲಗಾತೆ ಹೇ. ಹಳೆದನ್ನ ಸುಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ರಂಗವನ್ನು ಇನ್ನೊಬ್ಬರಿಗೆ ಹಾಕೊಳ್ತಾರೆ. तो आपके ऊपर बाप दादा ने संग का रंग तो लगाया, लेकिन साथ में ज्ञान का रंग, शक्तियों का रंग, गुणों का रंग वह लगता रहता है. ಬಾಬಾರವರು ಮೊದ್ಲೇನ್ ಮಾಡಿದ್ದಾರೆ, ಹಳೆಯ ಸಂಸ್ಕಾರವನ್ನ ಸುಡುವಂತ ರಂಗ, ಆಮೇಲೆ ಜ್ಞಾನ ಗುಣ ಶಕ್ತಿಯ ರಂಗ್. ಅಂದ್ರೆ ಶರೀರವನ್ನ ಪ್ರತಿದಿನ ಹೇಗೆ ನೀವು ಸ್ನಾನ ಮಾಡಿಸ್ತಿರೋ, ಸ್ನಾನ ಮಾಡಿಸಿ ಆದ ಮೇಲೆ ಸುಂದರವಾಗಿ ಕಾಣಬೇಕು ಅಂತ ಹೇಗೆ ಫೇರ್ ಅಂಡ್ ಲವ್ಲಿ, ಲಿಪ್ಸ್ಟಿಕ್, ಹೇರ್ ಡೈ ಇದನ್ನೆಲ್ಲ ಆಭರಣಗಳನ್ನು ಧರಿಸ್ತೀವೋ, ಹಾಗೆ ಬಾಬಾನು ಕೂಡ ಪ್ರತಿದಿನ ಆತ್ಮಕ್ಕೆ ಏನ್ ಮಾಡ್ತಾರಂತೆ, ಸ್ವಚ್ಛ ಮಾಡಿ ಈ ರಂಗನ್ನ ಧರಿಸಿಬಿಟ್ಟು ಕರ್ಮ ಕ್ಷೇತ್ರಕ್ಕೆ, ಸೇವಾ ಕ್ಷೇತ್ರಕ್ಕೆ ಬಾಬಾ ಕಳಿಸ್ತಾರೆ. ಅದು ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಎದ್ದು ಅಮೃತ ವೇಳೆಯಲ್ಲಿ ಬಾಬನಿಂದ ನಾವೆಷ್ಟೇನಾಗಿರ್ಬೇಕು, ರೆಡಿ ಆಗಿರಬೇಕು. ನಾವು ಅದನ್ನ ರೆಡಿ ಆಗದನ್ನೇ ಹಾಸಿಗೆ ಮೇಲೆ ಗೊರ್ ಅಂತ ನಿದ್ರೆ ಮಾಡಿದ್ರೆ, ಮತ್ತೆ 12 ಗಂಟೆವರೆಗೆ ಯೂಟ್ಯೂಬ್ ನೋಡಿದ್ರೆ, ಆಫೀಸ್ ಅಂತ ಹೇಳಿದ್ರೆ, ಓವರ್ ಟೈಮ್ ಅಂತ ಹೇಳಿದ್ರೆ ಏನಾಗ್ತದೆ, ಕಾಯಿಲೆ ಬಂದು ನೋವನ್ನ ಅನುಭವಿಸಬೇಕಾಗ್ತದೆ. ಆಗ್ತದ ಆಗಲ್ಲ ಆಗ್ತೈತಿ. ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸ್ವಲ್ಪ ಸಂಸ್ಕಾರದ ಬಗ್ಗೆ ಗಮನವನ್ನ ಕೊಡಿ. ಶರೀರದ ಬಗ್ಗೆ ಎಷ್ಟು ಅಟೆನ್ಷನ್ ಇದೆಯೋ ಹಾಗೆ ಆತ್ಮದ ಬಗ್ಗೆನೂ ಕೂಡ ಕೊಡಿ. ಯಾಕಂದ್ರೆ ಆತ್ಮ ಶುದ್ಧ ಮಾಡ್ಬೇಕಾಗಿರೋದು ಸಂಗಮ ಯುಗದಲ್ಲಿ ಮಾತ್ರ. ಆತ್ಮ ಶೃಂಗಾರ ಆಗೋದು ಸಂಗಮ ಯುಗದಲ್ಲಿ ಮಾತ್ರ. ಈಗ ಮಾಡಿರುವಂತ ಶೃಂಗಾರ ಎಷ್ಟು ಸಮಯ ಇರ್ತದಂತೆ, 5,000 ವರ್ಷ. 2,500 ವರ್ಷದವರೆಗೂ ಕೂಡ ಇರ್ತದೆ. ಈಗ ನೀವು ಶೃಂಗಾರನೆ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅದೆಲ್ಲಿಂದ ಇರ್ತದೆ ಅಂತ ಕೇಳ್ತಾರೆ. ಸರಿ, ಶೃಂಗಾರ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ಕಡಿಮೆ ಆಗ್ತದೆ. ತ್ರೇತಾಯುಗದಿಂದ ಇರ್ತದೆ ಅಥವಾ ದ್ವಾಪರದಿಂದ ಇರ್ತದೆ. ಈಗ ನಿಮ್ಗೊಂದು ಪ್ರಶ್ನೆ, ಓಕೆ, ಸತ್ಯುಗದಲ್ಲಿ ಇರುವಂತ ಕಸ ಗುಡಿಸುವಂತಹ ಅಲ್ಲಿ ನೌಕರ ಚಾಕರರು ಕಿರೀಟ ಹಾಕೊಂಡು ಮೈಮೈ ಪೂರ್ತಿ ಬಂಗಾರ ಹಾಕೊಂಡು ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಶರೀರವನ್ನು ತುಂಬಾ ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಇಲ್ಲ, ಹೋಗಲ್ಲ. ಯಾಕೆ ಅವ್ರು ದಾಸಿಯರು. ಅಂದಮೇಲೆ ಇಲ್ಲಿ ನೀವು ಶೃಂಗಾರ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಏನಾಗ್ತೀರಿ, ಶೃಂಗಾರ ಮಾಡ್ತಾರೆ. ಅಲ್ಲಿ ಏನಾಗ್ತೀರಿ, ಅವರ ರಾಜರು. ಇಲ್ಲೇ ಇರೋದಿಲ್ಲ. ಶೃಂಗಾರ ಆಗದೆ ಇರುವಂತ ದಾಸಿಯರ ಪೋಸ್ಟ್ ನಿಮಗೆ ಬಾಬನಿಂದ ಸಿಗತ್ತೆ. ಈಗ ಯಾರು ಆತ್ಮಿಕವಾಗಿ ಶೃಂಗಾರ ಮಾಡ್ಕೊಂಡಿರ್ತಾರೋ ಅಲ್ಲಿ ಆತ್ಮಿಕವಾಗಿ ಸುಂದರನೂ ಆಗಿರ್ತಾನೆ, ಶಾರೀರಿಕವಾಗೂ ಕೂಡ ಶೃಂಗಾರ ಹೇಳುವಂತದವರಿಗೆ ಆಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪೂರ್ತಿ 84 ಜನ್ಮ ಶೃಂಗಾರ ಆಗ್ಬೇಕು ಅಂತಂದ್ರೆ ಇಲ್ಲಿ ಆತ್ಮಿಕ ಶೃಂಗಾರ ಆಗಬೇಕು. ನೀವು ಮಾಡಿಕೊಳ್ಳೋದ್ರ ಜೊತೆಗೆ ಪಂಚತತ್ವ, ಬಂಗಾರ, ಒಡವೆ, ವಜ್ರ, ಮುತ್ತು, ವೈಡೂರ್ಯಗಳು ಎಲ್ಲನೂ ಕೂಡ ನಿಮ್ಮನ್ನು ಶೃಂಗಾರ ಮಾಡಬೇಕು ಅಂತಂದ್ರೆ ಈಗ ಅವರಿಗೆಲ್ಲರಿಗೂ ನೀವು ಶೃಂಗಾರ ಮಾಡಬೇಕು ಪಂಚತತ್ವಗಳಿಗೆ ಪರಮಾತ್ಮನ ಶಕ್ತಿಯಿಂದ. ಅವಾಗ ಏನಾಗ್ತದೆ, ಭವಿಷ್ಯದಲ್ಲಿ ಅವು ನಿಮ್ಮ ಶೃಂಗಾರವನ್ನ ಮಾಡ್ತಾವೆ. ಓಕೆನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪರಮಾತ್ಮನಿಂದ ಪ್ರತಿದಿನ ಹೋಲಿ ಹಬ್ಬದ ಮೂಲಕ ಏನ್ ಮಾಡ್ಕೊಳ್ಳಿ, ಸಂಸ್ಕಾರವನ್ನ ಸುಟ್ಕೊಳ್ಬೇಕು, ರಾವಣ ಸಂಸ್ಕಾರವನ್ನ ಸುಡಬೇಕು, ಮತ್ತು ಬಾಬಾನಿಂದ ಸಪ್ತಗುಣಗಳ ಶಕ್ತಿಗಳ ವಿಶೇಷತೆಯನ್ನು ಶೃಂಗಾರ ಮಾಡಿ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.